ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 105ನೇ ವಚನ. ಎಲ್ಲರೂ ಗೊತ್ತು, ಬೈ ಹಾರ್ಟ್ ಅದು, ಸಂಡೇ ಸ್ಕೂಲ್ ವರ್ಕ್ಸ್. ಕೀರ್ತನೆಗಳು 119, 105. ಹೋದು ಹೇಳ್ಬೇಕು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನ ವಾಕ್ಯವು ನನ್ನ ಕಾಲಿಗೆ, ನನ್ನ ಮಾರ್ಗಕ್ಕೆ ಬೆಳಕು. ದೀಪ ಮತ್ತು ಬೆಳಕು ಬೇರೆ ಬೇರೆ ಅಂಶಗಳು, ಅದು ಎರಡು ಒಟ್ಟಿಗೆ ಇರ್ತವೆ ಯಾವಾಗಲೂ. ದೀಪ ಬೆಳಗ್ತಾ ಇರುವಾಗ ಮಾತ್ರ ಬೆಳಕು ಬರುತ್ತೆ. ದೀಪ ಬೆಳಗ್ತಾ ಇಲ್ಲ ಅಂದ್ರೆ ಬೆಳಕು ಬರಲ್ಲ. ಈ ಪಿಲ್ಲರ್ ಹಿಂದ್ಗಡೆ ಕೂತಂತೆಲ್ಲ ನಾನು ನೋಡ್ಬೇಕು. ಈ ಪಿಲ್ಲರ್ ಹಿಂದ್ಗಡೆ ಬಚ್ಚಿಟ್ಕೊಳ್ಳುವಂತ ಆತ್ಮಗಳೆಲ್ಲ ನನ್ನ ನೋಡುವಂತಾಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರಿಯರು ಜನರೇ, ಇವತ್ತು ಸ್ವಾಮಿ ಯಾರ ಹತ್ರ ಯಾವ ರೀತಿ ಯಾವ ಭಾಗದ ಮುಖಾಂತರ ಮಾತಾಡ್ತಾರೆ ಗೊತ್ತಿಲ್ಲ. ಅದು ನನಗೆ ಮಾತ್ರ ಒಂದು ಸ್ಪಷ್ಟ ಗೊತ್ತು, ಮಾತನಾಡುವಂತ ದೇವರು ಮಾತಾಡ್ತಾರೆ. ನಮ್ಮ ದೇವರು ಮಾತಾಡುವಂತ ದೇವರು, ನಮ್ಮ ದೇವರು ಕಾರ್ಯ ಮಾಡುವಂತ ದೇವರು, ನಮ್ಮ ದೇವರು ಕೇಳಿಸಿಕೊಳ್ಳುವಂತ ದೇವರು, ನಮ್ಮ ದೇವರು ಕಾಣುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ದೀಪ ಬೆಳಗುವಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ. ಈ ವಾಕ್ಯ ಯಾವಾಗಲೂ ಬೆಳಗ್ತಾ ಇರುತ್ತೆ. ಇದು ನಮಗೆ ಖಂಡಿತ ಬರೀ ಪುಸ್ತಕ ಮಾತ್ರ. ಆ ಪುಸ್ತಕದಲ್ಲಿರುವಂತ ವಾಕ್ಯ ನಮ್ಮನ್ನು ನಡೆಸುವಂತದ್ದಾಗಿದೆ. ವಾಕ್ಯ ಹೇಳುತ್ತೆ, ಸ್ವಾಮಿ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇವತ್ತು ನಾನು ಬೆಳಕಾಗಿದ್ದೀನ. ದೇವರ ವಾಕ್ಯ ನನಗೆ ಬೆಳಕಾಗಿದೆ, ನಾನು ಬೆಳಕಲ್ಲಿ ನಡೀತಾ ಇದ್ದೀನಿ. ಸ್ವಾಮಿ ನಮ್ಗೆ ಹೇಳ್ತಾನೆ, ಅಪ್ಪ ನಾನ್ ನಿಮಗ್ ಬೆಳಕು, ನೀವು ಈ ಲೋಕಕ್ಕೆ ಬೆಳಕು ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ನೀವು ಈ ಲೋಕಕ್ಕೆ ಬೆಳಕು. ನೀನು ಈ ಲೋಕಕ್ಕೆ ಬೆಳಕು, ನೀವು ಈ ಲೋಕಕ್ಕೆ ಬೆಳಕು. ಯಾಕಂದ್ರೆ ಎಪ್ಪತ್ತು ಬಗ್ಗೆ ಕೂತಿದೀಯ, ಇವತ್ತೇ ಕೈ ಕೊಡ ಅಂತ ನಾವೆದ್ರೆ ಮಾತಾಡಂಗಿಲ್ಲ. ನಾನು ಮುಖ ತಿರ್ಸ್ಕೊಂತ ಬಗಲ ಯಾಕಂದ್ರೆ ಕೂತೀನಿ. ಇವತ್ತು ಈ ಮನುಷ್ಯ ಹೇಳ್ಬೇಕು, ಯಾವತ್ತು ಹೇಳಾರ್ದತ್ತ. ಹಲ್ಲೆಲೂಯಾ. ಯಾವಾಗಲೂ ನನ್ಗೊಂದು ನಂಬಿಕೆ ಬರಬೇಕು, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ನಮ್ಮ ಮೀಟರ್ ಯಾವಾಗ ಹೈ, ನಾವು ಕೆಲ್ಸಕ್ಕೆ ಬಾರ್ದೇನು, ನಾನು ಕಸ, ನಾನು ಸೊಳ್ಳೆ, ನಾನು ತಗಣಿ, ಡೆಂಗು ಆಗಿಲ್ಲ. ನಾನು ಲೋಕಕ್ಕೆ ಬೆಳಕು. ಜಾಬ್ ಇರ್ಲಿ ಲೋಕಕ್ಕೆ ಬೆಳಕು, ಜಾಬ್ ಇಲ್ಲ ಲೋಕಕ್ಕೆ ಬೆಳಕೆ. ನಾನು ಜೀವನ ಬರದೆ ರೊಕ್ಕ ಇದ್ರೆ ಲೋಕಕ್ಕೆ ಬೆಳಕು, ರೊಕ್ಕ ಇಲ್ಲ ಲೋಕಕ್ಕೆ ಬೆಳಕೆ. ನಾನು ಚಂದ ಕಂಡ್ರು ಲೋಕಕ್ಕೆ ಬೆಳಕು, ಚಂದ ಕಾಣದೇ ಇದ್ರು ಕೂಡ ಹಲೋ ಏನಾಯ್ತದೀನಿ ಲೋಕಕ್ಕೆ ಬೆಳಕು. ನಮ್ಮ ಬಗ್ಗೆ ನಂಗೆ ಅಷ್ಟು ಹೆಮ್ಮೆ ಇರಬೇಕು. ಯಾಕೆಂದ್ರೆ ನಾನು ಸ್ವಾಮಿಯ ಮಗನು, ನಮ್ಮ ಸ್ವಾಮಿಯ ಮಗಳು. ಲೋಕ ನನ್ನನ್ನು ನೋಡುವಂಥದ್ದು ಐ ಡೋಂಟ್ ಕೇರ್ ಗಾಡ್. ನನ್ನ ಏಸಪ್ಪ ಅಂತಾನೆ, ನೀನು ಲೋಕಕ್ಕೆ ಬೆಳಕು ಮಗಳೇ ಅಂತ ಹೇಳ್ತಾನೆ. ನೀನು ಲೋಕಕ್ಕೆ ಬೆಳಕು ಆದಾಗ ನೀನ್ ಬೆಳಕಿನಂತೆ ಜೀವನ ಮಾಡಬೇಕು. ವಾಕ್ಯ ಹೇಳುತ್ತೆ, ದೀಪವನ್ನ ಬೆಳಗಿಸಿ ಕೊಳಗದಲ್ಲಿ ಇಡುವುದಿಲ್ಲ, ನೀರಿನ ಕೊಳಗದಲ್ಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ. ಸ್ವಾಮಿ ನಿನ್ನನ್ನ ಬೆಳಗಿಸಿ ದೀಪಸ್ತಂಭವಾಗಿ ಇಟ್ಟು ದೀಪದ ಸ್ತಂಭವಾದಂತ ಈ ಸಭೆಯಲ್ಲಿ ಇರಿಸಿದ್ದಾನೆ. ವಾಕ್ಯ ಕೇಳಿಸ್ತದೆ ಅನ್ನೋರೆ. ಸ್ವಾಮಿ ನಿನ್ನನ್ನ ಬೆಳಗಿಸಿ ಈ ಸಭೆ ಎಂಬ ದೀಪ ಸ್ತಂಭದ ಮೇಲೆ ಇಟ್ಟಿದ್ದಾರೆ. ನೀನು ಬೆಳಕು ಕೊಡ್ತಾ ಇದೀಯಾ? ನನ್ ದೀಪನೇ ಹೌದು, ಆಗ ಬೆಳಕು ಕೊಡ್ತಾ ಇದ್ದೀನ. 10 ಮಂದಿ ಕನ್ನಿಕೆಯರು ದೀಪ ರೆಡಿ ಮಾಡ್ಕೊಂಡ್ರು. ಎಷ್ಟು ಮಂದಿ? 10 ಮಂದಿ. ಏನಕ್ಕೋಸ್ಕರ? ಮೊದಲಿಂದ ಬರಮಾಡಿಕೊಳ್ಳೋಕೋಸ್ಕರ. ಆದರೆ ಸಮಯ ಬಂದಾಗ, ಮೊದಲಿಂದ ಬರುವಂತ ತುತ್ತೂರಿ ಶಬ್ದ ಕೇಳಿಸಿದಾಗ, ಈಗ ಮೊದಲಿಂದ ಬರ್ತಾ ಇದೆ ಅಂತ ಕೇಳಿಸಿಕೊಳ್ಳುವಾಗ 5 ದೀಪಗಳು ಟಪಕ್, ವೋಲ್ಟೇಜೇ ಇಲ್ಲ. 5 ದೀಪಗಳಲ್ಲಿ ಮಾತ್ರ ಬೆಳಕಿದೆ. ಸ್ವಾಮಿ ನಿನ್ನನ್ನು ಹೊತ್ತು ದೀಪವಾಗಿ ನಿನ್ನನ್ನು ನೇಮಕ ಮಾಡಿ, ಕೇಳಿಸ್ಕೊಳ್ತಿಲ್ಲ, ನಾವು ಯಾರು ಯೋಗ್ಯರಲ್ಲಿ ಇಲ್ಲಿ ಕುತ್ಕೊಳ್ಳಕ್ಕೆ? ನಾವು ಯಾರು ಯೋಗ್ಯರಲ್ಲ ನಾವಿಲ್ಲಿ ಇರೋದಕ್ಕೆ? ಆದ್ರೆ ದೇವರ ಕೃಪೆಯಿಂದ ಮಾತ್ರ ನಾನು ಯೋಗ್ಯನಾಗಿ ಇರುವಾತನೇ ಸಭೆಯಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಚಪ್ಪಾಳೆ ದೇವರಿಗೆ. ನಾವೇನು ಸಂಪನ್ನರು ಅಂತ ಇರುವಾತನೇ ಸಭೆಯಲ್ಲಿ ನಾವು ಬಂದು ಸೇರಿಲ್ಲ.
ನಾವೇನು ಮಹಾ ದೊಡ್ಡ ಕ್ಯಾರೆಕ್ಟರ್ ಇದೆ ಅಂತೇಳಿ ನನ್ ಕ್ಯಾರೆಕ್ಟರ್ ಇಲ್ವಾ ಅಂತ ಜಗಳ ಮಾಡ್ಬಿಡ್ರಿ. ನಮ್ಮನ್ನು ಹೊಗಳಿಕೊಳ್ಳಕ್ಕೆ ಏನು ಆಸ್ಪದವಿಲ್ಲದೆ ಇದ್ದಾಗ ಸ್ವಾಮಿ ನಮ್ಮನ್ನ ಕರೆದು ನೀನು ಈ ಸಭೆಯಲ್ಲಿ ಒಂದು ದೀಪವಾಗಿರ್ಬೇಕು. ಎಂತ ದೀಪ? ಲಾಸ್ಟ್ 5 ಮಂದಿ ಓಡೋಗ್ಬಿಟ್ರಲ್ಲ ಅಂತ ದೀಪ ಅಲ್ಲ. ಈ ಮಗನಿಂದ ಬಂದಾಗ ತನ್ನ ಬರಮಾಡಿಕೊಂಡಂತ ಆ 5 ಮಂದಿ ಕಣ್ಣಿಕ್ಕಿರಬೇಕಲ್ಲ, ಆ ದೀಪದಂತೆ ನಾವು ಬೆಳಗಬೇಕು. ಹಾಗಾದರೆ ಈ ಸಭೆಯಲ್ಲಿ ನನ್ನ ಜವಾಬ್ದಾರಿ ಏನು? ಯೌವನಸ್ಥ ಮಕ್ಕಳು ಚೆನ್ನಾಗಿ ಕಲಿಸ್ಕೊಳ್ರಿ. ಹಿರಿಯರು ಅವರವರ ಜವಾಬ್ದಾರಿ ಮಾಡ್ತಾ ಇದ್ದಾರೆ. ದೇವರವರ ಹೃದಯದಲ್ಲಿ ಭಾರ ಇಟ್ಟಿದ್ದಾರೆ. ಅವ್ರಿಗೆ ದೇವರನ್ನೊಂದು ದರ್ಶನ ಕೊಟ್ಟಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಯೌವನಸ್ಥ ಮಕ್ಕಳು ನಿಮ್ಮ ಏಜ್ ಬಹಳ ಏನಿರ್ತೀರ, ವೇವರಿಂಗ್, ಓಲಟೈಲ್ ಅಂತ ಇಂಗ್ಲಿಷ್ ಹೇಳ್ತಾರೆ. ಯಾವಾಗ ಯಾವ ದಿಕ್ಕಲ್ಲಿ ಇರುತ್ತೋ ಗೊತ್ತಿಲ್ಲ, ಯಾವ ಡೈರೆಕ್ಷನ್ ಹೋಗುತ್ತೋ ಗೊತ್ತಿಲ್ಲ, ಯಾವ ವೋಲ್ಟೇಜ್ ಇರುತ್ತೋ ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀನು ಈ ಸಭೆಯಲ್ಲಿ ಇದೆಯಾ ಅಂದ್ರೆ ನೀನು ಒಂದು ದೀಪ, ಬೆಳಗುವಂತ ದೀಪ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಸ್ವಾಮಿ ನನ್ನನ್ನ ಈ ಸಭೆಯಲ್ಲಿ ದೀಪವಾಗಿ ಇರಿಸಿದನೆಂದ್ರೆ ನನ್ನ ಬೆಳಕು ಯಾವ ಪದ್ಧತಿಯಲ್ಲಿ ಇದೆ, ಯಾವ ರೇಂಜ್ ಅಲ್ಲಿ ನಾನು ಬೆಳಕು ಕೊಡ್ತಾ ಇದ್ದೀನಿ, ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋಬೇಕು. ಬೇರೆಯವರು ಹೇಳಿದ್ರೆ ನನಗೆ ಸಿಟ್ಟು ಬರುತ್ತೆ, ಬೇರೆಯವರು ಹೇಳಿದ್ರೆ ನನಗೆ ಅವಮಾನ ಆಗುತ್ತೆ, ಬೇರೆಯವರು ಹೇಳಿದ್ರೆ ನೀವು ಹೋದ್ರ ಚಪ್ಪೇಕಿ ಅನ್ನುವಂತ ನಾಲಿಗೆ ಉದ್ದ ಬರುತ್ತೆ. ಆದ್ರೆ ವಾಕ್ಯ ನನ್ನನ್ನು ಕೇಳ್ತಾ ಇರ್ತಾರೆ, ಮಗನೇ ಮಗಳೇ ನೀನು ಸಭೆಯಲ್ಲಿ ದೀಪವಾಗಿ ನಾನು ಇರಿಸಿದ್ದೀನಿ, ನೀನಾಗಿ ದೀಪವಾಗಿ ಬಂದಿಲ್ಲ. ಲೋಕದಲ್ಲಿ ಎಷ್ಟೋ ಚಿತ್ರವಾದ ಜೀವಿತ ನಮ್ಗಿತ್ತು. ಅದು ಸ್ವಾಮಿ ನನ್ನನ್ನ ಕರೆದು ದೀಪವಾಗಿ ಆತನ ಮಗನಾಗುವಂತ ಮಗಳಾಗುವಂತ ಭಾಗ್ಯ ಕೊಟ್ಟಿದ್ದಾನೆ. ಇವತ್ತು ಫ್ರಾನ್ಸಿಸ್ ಅನ್ನುವಂತ ಈ ಒಂದು ಜೀವಿಗೆ ಸ್ವಾಮಿ ತನ್ನ ಮಗನಾಗುವ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಸ್ವಲ್ಪ ಹಿಂತಿರುಗಿ ನೋಡುವಾಗ ನನ್ನವರು ಎಲ್ಲೋ ಪ್ರಪಂಚದಲ್ಲಿ ಕಳೆದು ಹೋಗಿದ್ದಾರೆ. ಅದಕ್ಕೆ ದೇವರು ನನ್ನನ್ನು ಜೀವಂತವಾಗಿಟ್ಟಿದ್ದಾನೆ. ಆಗ ಸೈತಾನ ನನ್ನನ್ನ ಆ ಜೀವಂತತೆ ತಪ್ಪಿಸ್ಬೇಕು ಎಷ್ಟೋ ಸಲ ಪ್ರಯತ್ನ ಮಾಡ್ದ. ನನ್ನ ಪ್ರಾಣ ತೆಗಿಬೇಕು ಅಂತ ನಂಬರ್ ಆಫ್ ಟೈಮ್ಸ್. ಒಂದು ಸಲ ಒಂದು ಕ್ಯಾನ್ಸರ್ ಇಂದ ಅದರಿಂದ ಇದನ್ನೆಲ್ಲ ಎಷ್ಟೋ ಸಲ ನಂದು ಸ್ವಿಚ್ ಆಫ್ ಆಗ್ಬೇಕಾಗಿತ್ತು. ಯಾಕೆ? ಸೈತಾನಿಗೆ ಇಷ್ಟ ಇಲ್ಲ ನಾನು ದೇವರಿಗೋಸ್ಕರ ಬೆಳೆಯೋದು. ಸೈತಾನಿಗೆ ಇಷ್ಟ ಇಲ್ಲ ನೀನು ದೇವರಿಗೋಸ್ಕರ ಇಲ್ಲಿ ಸಾಕ್ಷಿಯಾಗಿ ಇರುವುದು, ದೇವರಿಗೋಸ್ಕರ ನೀನು ಬೆಳಗೋದು, ಪ್ರಕಾಶಮಾನವಾಗಿರುವುದು ಸೈತಾನಿಗೆ ಇಷ್ಟ ಇಲ್ಲ. ಆದ್ರೆ ನೀನು ಆರಿಸಲ್ಪಟ್ಟಿದ್ದಿ. ಯು ಆರ್ ಚೋಸನ್. ನೀನು ಆರಿಸಲ್ಪಟ್ಟಿ. ಆರಿಸೋದಂದ್ರೆ ಏನಮ್ಮ? ನಾವು ಸೀರೆ ಅಂಗಡಿಗೆ ಹೋಗ್ತೀವಿ ಅಲ್ವಾ? ಸೀರೆ ಅಲಮಾರಿಯಲ್ಲಿ ಎಲ್ಲ ಕೆಳಗಾಕಿರ್ತೇವೆ ನಾವು. ನಿನ್ನ ಮುಖ ಅವನಿಗೆ ಕಾಣಲ್ಲ, ಅವನ ಮುಖ ನಿಮಗೆ ಕಾಣಲ್ಲ. ಬೆಳಿಗ್ಗೆ 10 ಗಂಟೆಗೆ ಏರೋರು, ಮಧ್ಯಾಹ್ನ ಸಾಯಂಕಾಲ. ಮೊನ್ನೆ ಒಂದ್ಸಲ ಕಮ್ಮಾಭವನಿಗೆ ಹೋಗಿದ್ವಿ ನಾವು. ತಪ್ಪಿ ನನ್ನ ಗಾಡಿ ಆ ಕಡೆ ತಿರುಗಿಸ್ಬಿಟ್ಟೆ. ನಾನು ಯಾವಾಗ ಹಿಂಗ್ ಸಂಗಮ್ ಕಡೆ ಹೋಗೋನು ಸಾರ್, ತಪ್ಪಿ ಆ ಕಡೆ ಹೋಗ್ಬಿಟ್ಟೆ ನಾನು ಕೋರ್ಟ್ ಕಡೆ. ಓದೇ ಸೆಟಕಂಡೆ. ನಮ್ಮ ಮನೆಯಂದ್ರು ಸ್ವಲ್ಪ ಹಂಗ ಹೋಗ್ಬಾರೆ, ನನ್ನ ಕಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಏನೋ ಇದೆ ನನಗೆ ಗೊತ್ತಿಲ್ಲ. ಒಳಗೆ ಹೋದೆ ತಗಲಕ್ಕಂಡೆ. ಅಲ್ಲ ಏನೋ ಚೇರ್ ಹಾಕಿರೋದು 50 ಚೇರ್ಗಳು. ಅದೇ ಸೇಲ್ಸ್ ಅಲ್ಲಿ ಚೇರ್ ಹಾಕಿದ್ದಾರೆ ಅಂತ ನಮ್ಮ ಮನೆಯವ್ರು ಕೇಳಿದ್ರೆ ನೀವು ಸುಮ್ಮನೆ ನೋಡ್ರಿ, ಆಮೇಲೆ ಅರ್ಥ ಆಗ್ತದೆ ಅಂದ್ರು ನಮ್ಮ ಮನೆ. ಒಂದು ರೌಂಡ್ ಹಂಗ ಹೋಗಿ ಬಂದು, ಅಮ್ಮ ನೀನು ಹೋಗಿ ಸುಸ್ತಾಗ್ತದೆ ಅಂದ್ರೆ ಅಷ್ಟೊತ್ತಿಗೆ ಆಗಲೇ 50 ಚೇರ್ ಹೌಸ್ ಫುಲ್. ಯಾರಿಂದ? ಪುರುಷರಿಂದ. ಎಲ್ಲಾ ಪುರುಷರು ಹೆಣ್ಮಕ್ಳು ಹ್ಯಾಂಡಿ ಬ್ಯಾಗ್ಗಳು, ಆ ಕೂಸುಗಳನ್ನ ವಾಟರ್ ಬ್ಯಾಗ್ ಹಿಡ್ಕೊಂಡು ಆ ಕಡೆ ಚೂಡು ಈ ಕಡೆ ಚೂಡು, ಅಲ್ಲ ಇರ್ಲಿ ಇದು ಬಾಗುಂದ ಅವರ ಕಡೆ. ಇವರೆಲ್ಲ ATM ಕೌಂಟರ್ ತೆಗೆದ್ರೆ ಕೂತು ಬಿಟ್ಟಾರ. ಅವರೆಲ್ಲ ಮುಗಿಸ್ಕೊಂಡು ಬಂದ್ರೆ ನಮ್ಮ ATM ಕಾರ್ಡ್ ಹೋಗ್ತಾನೆ ಒಳಗ. ಹಾಡಾಡ ಸೇಲ್ಸ್ ಮೇಲೆ ಕೂಡ ಗೊತ್ತು ಎಲ್ಲಿ ಯಾವ ಸೇರ್ ಹಾಕ್ಬೇಕಂತ ಹೇಳಿ. ಎಲ್ಲಾ ಸೀರೆಗಳೆಲ್ಲ ಹಾಕಿದ್ಮೇಲೆ ನಾವೇನ್ ಮಾಡ್ತೀವಿ, ಇದು ಬರ್ಲೆ ಇದಿಷ್ಟು ಕಾಸ್ಟ್ಲಿನಾ, ಇದು ಏನೆಲ್ಲ ಬಾಗುಂದ ಅಂತ ಬೆಳಗ್ಗಿಂದ ಒಂದು ಬ್ರೇನ್ ಹೊರ ತೆಗೆದು ತೊಳೆದು ವಾಟರ್ ಸರ್ವಿಸಿಂಗ್ ಮಾಡಿ ಮಕ್ಕಳ ಫಿಕ್ಸ್ ಮಾಡಿ ಒಂದೇ ಒಂದು ಸೀರೆ ಕೊಡ್ಕೊಂತೀವಿ. ಅದು ಆರಿಸಿಕೊಳ್ಳುವುದು ಅಂದ್ರೆ ಇವೆಲ್ಲ ವೇಸ್ಟ್ ಸೀರೆಗಳ ಇಲ್ಲ. ನಿನಗೆ ಇಷ್ಟವಾದಂತ ಸೀರೆ ಒಂದು. ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಆರಿಸಿಕೊಂಡಿನಿ. ಎಷ್ಟೋ ಮಂದಿ ಇದ್ದಾರೆ ಪ್ರಪಂಚದಲ್ಲಿ. ಆದ್ರೆ ಸ್ವಾಮಿ ಹೊತ್ತು ನನ್ನಂತ ನತದೃಷ್ಟನನ್ನ, ದುರದೃಷ್ಟನನ್ನ, ಪಾಪಿಯನ್ನ ಆರಿಸ್ಕೊಂಡಿದ್ದಾನಂದ್ರೆ ನಾನು ಸ್ವಾಮಿ ಏನ್ ಮಾಡ್ತಾ ಇದ್ದೀನಿ? ಕೇಳಿಸ್ಕೊತಾ ಇದ್ದೀರಮ್ಮ? 12 ಮಂದಿ ಶಿಷ್ಯರನ್ನ ಸ್ವಾಮಿ ಕರೆದ. ಎಷ್ಟು ಮಂದಿನ ಕರೆದ?
11 ಮಂದಿನ ಕರೆದಿಲ್ಲ, 13 ಜನ ಕರೆದಿಲ್ಲ, ಕರೆಕ್ಟ್ 11 ಜನ ಕರೆದ. ಯಾಕಂತ ಮೇಲೆ ಹೋಗಿ ಕೇಳೋಣ. ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ನಿಜವಾಗಿ ಮೇಲೆ ಹೋಗಿ ಕಾಯ್ಬೇಕು. ನಾವು ಹೋದ್ರೆ ಎಲ್ಲ ಪ್ರಶ್ನೆ ಇಟ್ಕೊಂಡು ಇಂಟರ್ವ್ಯೂ ಮಾಡ್ಬೇಕಲ್ಲಿ. ಯಾಕಪ್ಪ 12 ಆರಿಸ್ತಾನೆ ಅಂತೇಳಿ ಅವ್ರು ಯಾರು ಯೇಸು ಸ್ವಾಮಿ ಹಲೋ 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 ಅಲ್ಲಿ ಕಮ್ ಅಂತ ಯಾರು ಹೇಳ್ಬೋದಿಲ್ಲ. ಸ್ವಾಮಿ ಅವ್ರ ಹತ್ರ ಹೋದ. మేలుగతికి రాలేదు, నా కోసం ఆయన దిగి వచ్చాడు. హల్లెలూయా హల్లెలూయా. ಸ್ವಾಮಿ ನಿನಗೋಸ್ಕರ ಬಂದ. ನೀನ್ ಸ್ವಾಮಿ ಹಿಂದೆ ನೋಡಿಲ್ಲ, ಬಿಲ್ಡಪ್ ಬೇಡ. ಹಂಗ ಇಲ್ಲ ಇಲ್ಲ ಆತ ಬಂದ ಅಂದಾಗ ನಿನ್ನ ಧೈರ್ಯ ಇಲ್ಲ, ಹಿಂಗಂಗೆ ಹೋಗ್ಬಿಡ್ತಿದ್ದೆ ಅಷ್ಟೇ. 12 ಮಂದಿ ಆರಿಸ್ಕೊಂಡ. ಇಷ್ಟು ಮಂದಿನ ಸ್ವಾಮಿ ಆರಿಸ್ಕೊಂಡಿದ್ದಾನಂದ್ರೆ ನಾವು ಭಯಂಕರ ವೆರೈಟಿ ಮಂದಿ, ಮಾಮೂಲು ಜನ ಅಲ್ಲ ನಾವು. ತುಫಾನುಗಳೇ, ಎಲ್ಲ ಆಟಂ ಬಾಂಬ್ಗಳೇ, ಯಾವಾಗ ಢಮ್ ಅಂತಿದೆ, ಯಾವಾಗ ಢರಾರ್ ಅಂತ ಗೊತ್ತಿಲ್ಲ. ನಿಜ ಆ 12 ಮಂದಿ 12 ವೆರೈಟಿ ಇದ್ರು. ಫಸ್ಟ್ ಹೇಳ್ತೀನಿ ನಾನು, ಮಿಸ್ಟರ್ ಪೀಟರ್, ಪೇತ್ರ, ಸೀಮೋನನ ಮಗನಾದ ಪೇತ್ರನೇ ಅಂದಾಗ ಆತ ಹಂಗೆ ಬಲ ಎಲ್ಲ ಬಿಟ್ಟು ಬಂದ ಸ್ವಾಮಿ ಹಿಂದೆ. ಅವ ಎಂತ ಮನುಷ್ಯ ಅಂದ್ರೆ ಸೇಮ್ ನನ್ನಂತವನೇ. ಹೋಯ್ತು ನೋಡು, ಪೇತ್ರ ಆರಿಸ್ಕೊಂತಾನ ಕೇಳಿಸ್ಕೊಂತಾನಂತ ಫೀಲ್ ಆಗ್ಬೇಡ್ರಿ, ಹೇಳ್ತೀನಿ ಪೇತ್ರ ಅಂತ. ಸ್ವಾಮಿ ತನ್ನ ಸೇವೆ ಮಾಡ್ತಾ ಇದ್ದಾನೆ, ಸ್ವಸ್ಥತೆ ಮಾಡ್ತಾ ಇದ್ದಾನೆ, ವಾಕ್ಯ ಹೇಳ್ತಾ ಇದ್ದಾನೆ. ಪರಲೋಕದ್ರೆ ಸ್ವಾಮಿ ಸ್ವಾಮಿ ಈಗ 1 ನಿಮಿಷ ಬಾ ಅಂದ. ಏನಪ್ಪ, ನಮ್ಮ ಅತ್ತೆ ಜ್ವರ ಬಂದ್ ಬಾ, ನಮ್ಮ ಮನೆಗೆ ಬರೋಣ ಬಾ ಅಂದ. ಯಾವನಾದ್ರೂ ನನ್ನ ಹಿಂಬಾಲಿಸಿದಾದರೆ ತನ್ನನ್ನು ತಾನು ನಿರಾಕರಿಸಿಕೊಂಡು ಬರಬೇಕಂದ್ರೆ ನಮ್ಮ ಅತ್ತೆ ಸ್ವಲ್ಪ ನೋಡ್ಕೊಂಬರಂಬ ಅಂದ. ಯಾಕಂದ್ರೆ ಏಂಟಿ ಬಿಡ್ತಾರೆ ಜನಗಳನ್ನ. ಆಮೇಲೆ ನೀನ್ ಬರೀ ಸ್ವಾಮಿಯಿಂದ ಹೋಗಿ ನನ್ನ ತಾಯಿ ಜ್ವರ ಬಂದತ್ತೆ, ಸ್ವಲ್ಪ ನೀನು ಡಾಕ್ಟರ್ ಕರ್ಕೊಂಡು ಹೋಗ್ಬೇಕನ್ನಂಗಿಲ್ಲ, ಮೆಡಿಸಿನ್ ತರ ಆತನ ಬುಗುಲು ಆಗ್ತದ. ಸ್ವಾಮಿ ಫಸ್ಟ್ ಪಾಪ ಎಮ್ಮನ್ ಬೇಸ್ ಮಾಡು, ಆಮೇಲೆ ನನ್ನ ಜೊತೆ ಹಾರಾಡಕ್ಕಂತ ಬರ್ತಂಬ ಬೀದಿಗೆ ಪ್ಯಾರೆಂಟ್ಸ್ಗೆ ಅಂತಂದ. ಯಾವಾಗ್ಲೂ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು ಪೇತ್ರನಿಗೆ. ಅಷ್ಟೇ ಅಲ್ಲ, ಪೇತ್ರ ಹೆಂಗಂದ್ರೆ ನನ್ನಂಗೆ ನಿನ್ನಂಗೆ ಗಮಕ್ಕಂತ ಹಿಡ್ಕೊಳ್ಳಕ್ಕೂ ಸೈ, ಹೆಕ್ಕಂತ ಒದ್ದೋಕ್ಕೂ ಸೈ. ಯಾವ್ದನ್ನ ಒಳ್ಳೆ ವಾಕ್ಯ ಎಗ್ರಿ ಡ್ಯಾನ್ಸ್ ಮಾಡಿ, ತೀರ್ಮಾನ ಮಾಡಿ, ಅದು ಮಾಡಿ ಇದು ಮಾಡಿ ಗಟ್ಟಿ ಹಿಡ್ಕೊಂಡ್ಬಿಟ್ಟು ಸ್ವಾಮಿನ. ಸ್ವಲ್ಪ ಹೊರಗೆ ಕಾಂಪೌಂಡ್ ದಾಟೋದು ಏನೇನೋ ಸ್ವಲ್ಪ ಶೋಧನೆಯಲ್ಲಿ ಹೆಕ್ಕಂದ್ರೆ ಯಾವ ಬಿಡಪ್ಪ ನಮ್ಮ ಹೊಟ್ಟೆ ಪಾಂಡ ಅಂತ ಹೋಗ್ಬಿಡ್ತೀವಿ ಅಷ್ಟೇ. ಹಲೋ, ಒಂದ್ ಸಭೆಯಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಈ ಊರಲ್ಲ ಬೇರೆ ಊರಲ್ಲಿ. ಆತ ಯಾವುದೋ ಒಂದು ಕೆಲಸಕ್ಕೆ ನಾವು ಎಲ್ಲ ಒಂದ್ ಕಡೆ ಸೆಟ್ ಮಾಡ್ಬೇಕಾಗಿತ್ತು. ಲೆಕ್ಕ ಮಾಡ್ತಾ ಇದ್ದಾನೆ, ನನಗೆ ಒಂದು ಕೂಲಿ ಜಾಸ್ತಿ ಬರ್ತಾ ಇತ್ತು. ಆತನ ಲೆಕ್ಕಕ್ಕೆ ನನ್ನ ಲೆಕ್ಕಕ್ಕೆ ಒಂದು ಗಂಡ ಲೆಕ್ಕ ಜಾಸ್ತಿ ಬರ್ತಾ ಇತ್ತು. ನನಗೆ ಅಲ್ಲಣ ಇಷ್ಟು ಮಂದಿ ಕೆಲಸ ಮಾಡ್ರೆ, ಇಲ್ಲಣ್ಣ ಇಷ್ಟು ಮಂದಿ ಮಾಡ್ರೆ, ಇಲ್ಲಣ್ಣ ಇಷ್ಟು, ಅಲ್ಲಣ್ಣ ಇಲ್ಲಣ್ಣ ಅಲ್ಲಿ. ನಾನು ಮೊದಲು ಲೆಕ್ಕದ ಮಾಸ್ಟರ್, ಎರಡು ತಲೆ ಮೇಲೆ ಕೊಳ್ಳು ನನಗೆ ಚೆನ್ನಾಗಿ ಗೊತ್ತು. ಆತ ಅಂತಾನೆ ಇಲ್ಲಣ್ಣ ಇಷ್ಟು ಮಂದಿ, ಇಲ್ಲಣ್ಣ ಹಂಗ. ಕೊನೆಗೆ ನೆಟ್ಟಣ ನಾನು ಕೆಲ್ಸಕ್ಕೆ ಬರ್ಲಿ ಬರ್ದೇ ಹೋಗ್ಲಿ ನಂದು ಕೂಲಿಯರ ಸೇರ್ಕೊಂಡು ಇರ್ತತೆ ಅಂತ. ಆತ ಇನ್ನೊಂದು ಸಭೆಯಾಗ ಸಂಘ ಪೆದ್ದ. ಏನು ಪೆದ್ದ? ಸಂಘ ಪೆದ್ದ. ಇಲ್ಲಿ ಎದ್ದ, ನಾನು ಅಲ್ಲಿ ಬಿದ್ದ. ನಾನೊಂದು ಗುರು, ನೀನ್ ಯಾಕಪ್ಪ ಹಿಂಗ್ ಮಾಡ್ತಿ? ವಿಶ್ವಾಸಿ ಆಗಿ ಸಂಘದಲ್ಲಿ ಪೆದ್ದ ಅಂತಿ, ದಿನ ಇಸ್ಕರಿಯುತ್ತಿದ್ದ ಮನೆಗೆ ಹಣ ಎಣಿಸಿ 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 ಕಟ್ಟು ಪಾಸ್ಟ್ ಕೊಡ್ತಿ. ನೀನ್ ಕೆಲಸ ಮಾಡಿದ್ರೆ ಮಾತ್ರ ಕೂಲಿ. ಏನೈತದೆ ಪ್ರಿಯರೇ? ಸಭೆಯಲ್ಲಿರುವಾಗ ಮಾತ್ರ ನಮ್ಮ ಆತ್ಮಿಕ ಭಕ್ತಿ ಎಲ್ಲ ಸಭೆ ದಾಟಿದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ನಿಜವಾದಂತ ಆತ್ಮಿಕ ಯಾತ್ರೆ. ಸಭೆಯಲ್ಲಿ ನಮ್ಮ ಆತ್ಮಿಕ ಯಾತ್ರೆ ಅಲ್ಲ, ನಮ್ಮದೇನು ಭಕ್ತಿ ವೇಷ ಐತೆ, ನಮ್ಮ ಭಕ್ತಿ ಭಾವ ಹಿಂಗ 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 ಇರ್ತೀವಲ್ಲ, ಅದಲ್ಲ. ಇಲ್ಲಿ ನೀರಿನಾಗ ಅದ್ರ ಕೋಡಿ ಇದ್ದಂಗೆ ಇರ್ತೀವಿ, ಹೊರಗೆ ಹೋಗ್ಬೇಕು ಕೊಡ್ರ ಅಂತಿರ್ತೀವಿ ಅಲ್ಲೋದ್ಮೇಲೆ. ಅದು ನಿಜವಾದ ಜೀವನ. ಪೇತ್ರನಂತೆ ಬಹಳ ಸಲ ನಾನು ಯೇಸು ಸ್ವಾಮಿ ಗಟ್ಟಿಗೆ ಹಿಡ್ಕೊಂಡಿನಿ, ದೊಡ್ಡ ದೊಡ್ಡ ತೀರ್ಮಾನ ಮಾಡೀನಿ, ಬಹಳ ಶ್ರೇಷ್ಠವಾದ ಪ್ರತಿಜ್ಞೆ ಮಾಡೀನಿ. ಅದೇ ಪೇತ್ರನಂತೆ ಪಕ್ಕಂತ ಓದ್ಕೊಂಡು ಹೋಗಿದ್ದೀನಿ ನಾನು. ಸ್ವಾಮಿ ನನ್ನನ್ನು ತೋರ್ಸಕ್ಕೋಸ್ಕರ ಪೇತ್ರನ ಆರಿಸ್ಕೊಂಡ. ಈ ಮಾತನ್ನು ನಂಬ್ತೀರಾ? ಎಷ್ಟೋ ಸಲ ನಾವು ನಂಬಿಕೆಯಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗಿದೆ. ಇಂಗ್ಲಿಷ್ ಅದನ್ನ ರೋಲರ್ ಕೋಸ್ಟರ್ ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ದ, ಸ್ವಾಮಿ ಯಾರು ನಿನ್ನ ಬಿಟ್ಟು ಹೋಗೋದಿಲ್ಲ, ನಾನು ಮಾತ್ರ ಬಿಟ್ಟು ಹೋಗೋದಿಲ್ಲ ಅಂದ. ಯಾವಾಗ? ಬರ್ದಪ್ಪ ಯೆರೂಸಲೇಮಿಗೆ ಹೋಗೋಣ, ಇನ್ನು ಮನುಷ್ಯ ಕುಮಾರ ಹಿಡ್ಕೊಂಡು ಓಡೋದು ಸಾಯಿಸುವಂತ ಸಮಯ ಬರುತ್ತೆ, ಪ್ರಾಣ ತೆಗಿತಾರೆ ಅಂತ ಹೇಳುವಾಗ ಎಲ್ಲರೂ ಅಯ್ಯೋ ಅಯ್ಯೋ ಅಂತ ಫೀಲ್ ಆದ್ರೆ ನಮ್ಮ ಹತ್ರ ಮುಂದೆ ಸ್ವಾಮಿ ಚೆನ್ನಾಗಿ ಕೇಳಿಸ್ಕೊ, ಯಾರನ್ನ ನಿನ್ನ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ. ಯಾವನಾದ್ರೂ ನಿನ್ನ ಮುಟ್ಟೋದಾಗಿದ್ರೆ ನನ್ನ ಹೆಣ ದಾಟಿ ಬರಬೇಕು.
ಅಂತ ಹೇಳಿದ ಪೇತ್ರ. ಸ್ವಾಮಿಗಷ್ಟು ಫುಲ್ ಸಪೋರ್ಟ್ ಕೊಟ್ಟ. ಸ್ವಲ್ಪ ದೂರ ಹೋಗಿ ಒಂದು 6 ತಾಸು ಆದ್ಮೇಲೆ ಅಲ್ಲಿ ಸ್ವಾಮಿ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅನ್ನ ಕಾಯಫ ಅವ್ರದ ಹತ್ರ ಪಂಚಾಯತಿ ಮಾಡಕ್ ತಗೊಂಡು ಹೋಗ್ತಿದಾರ. ನಮ್ಮದು ಚಳಿ ಶುರುವಾಯ್ತು, ಚಳಿ ಕಾಸ್ಕೊಳಕ್ ಹೋಗಿದ್ದ. ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ದ? ನಿನ್ನ ಬಿಟ್ಟು ಯಾರನ್ನ ನಿನ್ನ ಮುಟ್ಟದಾಗಿದ್ರೆ ನಾ ಶವಂ ನೀರ ಸಿನಿಮಾ ಡೈಲಾಗ್ ಹೋಗಿ ಬಿಸಾಕಿದ್ದ. ತಮಹ ಗಾಬರಿ ಆಗ್ಬೇಡ, ಫೀಲ್ ಆಗ್ಬೇಡ, ಫಾಲ್ ಆಗ್ಬೇಡ, 3 ಸಲ ನಿನ್ ಬೊಂಕುತ್ತೀಯ, ನೋ ವೇ ಅಂದಿದ್ದ. 3 సార్లు బొంకుతావరా నాయన పేతుడు అందు. నో నేను కాదు, పక్కంటి వాడైతే అవ చేస్తాడు, నేను చేయను అంద. ಇಲ್ಲಿ ಚಳಿ ಶುರುವಾಯ್ತು, ನಮ್ಮ ಹತ್ರ ಚಳಿ ಕಾಯಿಸ್ಕೊಳಕ್ ಹೋದ. ಅಲ್ಲಿ ಯೇಸು ಸ್ವಾಮಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಯಾವಾಗ ಎಲ್ಸಲ್ಲಿ ಹೋಗಿ ಬಂದಿರ್ತ ನಾನು ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಆ ದಾರಿ ಐತ್ರಿ ಈಗ ಮೇಲಿಂದ ಗುಡ್ಡಲಿನ ಕೆಳಗೆ ಇಷ್ಟು ಸ್ಟೆಪ್ಸ್ ಅದಾವ. ಯೇಸು ಸ್ವಾಮಿನ ಹೆಂಗೆ ಎಳ್ಕೊಂಡು ಹೋಗಿದ್ದಾರೆ, ಎಷ್ಟು ಸಲ ಬಿದ್ನೋ ಪಾಪ ಮನುಷ್ಯ ಅಂತ ವ್ಯಕ್ತಿ ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಇಲ್ಲಿ ಯೇಸು ಸ್ವಾಮಿನ ಪ್ರಾಣಿತಲ್ಲಿ ಎಳ್ಕೊಂಡು ಪಂಚಾಯತಿ ಮಾಡಕ್ ಹೋಗ್ತಾ ಇದಾರೆ. ನಮ್ಮ ಹತ್ರ ಚಳಿ ಕಾಯಿಸ್ಕೋಬೇಕಂತ ಫೀಲ್ ಆಯ್ತು. ಯಾರು ನಿನ್ನ ಬಿಟ್ಟೋದ್ರು ಕೂಡ ನಾನು ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದಂತ ಪೇತ್ರ. ಎಷ್ಟೋ ಸಲ ನನ್ನ ಸಭೆಯಲ್ಲಿರುವಾಗ, ಸ್ವಾಮಿ ನಾನು ನಿಮಗೋಸ್ಕರ ಜೀವಿಸ್ತೇನೆ, ಇದಕ್ಕೋಸ್ಕರ ಜೀವಿಸ್ತೇನೆ. ಹೊರಗಡೆ ಹೋದ್ಮೇಲೆ ನನ್ನ ಶರೀರ ಸುಖಕ್ಕೋಸ್ಕರ ನಾನು ಜೀವಿಸ್ತೇನೆ. ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ. ಹಲ್ಲೆಲೂಯಾ. ಎಷ್ಟೋ ಸಲ ನಮ್ಮ ಪೇತ್ರನಂತೆ ಆಗಿದೆ. ಅಂಗಡಿನ ಕದ್ದು ಮುಚ್ಚಿ ಚಳಿ ಕಾಯಿಸ್ಕೊತಾನೆ. ಒಬ್ಬ ಸಣ್ಣ ಸರ್ವೆಂಟ್ ಹುಡುಗಿ ಒಂದು ಅಂಗಡಿ ನೋಡಿದ್ರೆ, ನಿನ್ನ ಎಲ್ಲ ನಾನು ನೋಡಿನಿ. ಯಾರನ್ನ ನಿನ್ನೆ. ಮತ್ತೆ ಡ್ರಾಮಾ, ಇಲ್ಲಪ್ಪ ನಿನ್ನೆ ನನ್ನ ಭಗವಂತ ಒಬ್ಬ ಮನುಷ್ಯನ್ 7 ತರ ಸೃಷ್ಟಿ ಮಾಡ್ತಾರಂತೆ. ನನ್ನನ್ನು 7 ಬಂದಿರ್ತಾರಂತೆ. ನಾನಲ್ಲ. ನೀವೇ ಹಾಕಿದ್ರೆ ನಿನ್ನ ಮುಂದೆ ಹೋಗಿಲ್ಲ. ಪಟ್ಟ ಬರ್ತೀನ್ರ ನೀನು ಗುರ್ತು ಹುಡುಗಿ ಅಲ್ಲಿ ಹೋಗ್ಬಿಟ್ಟು ಇವನು ಅವನ ಕೈ ನನ್ನ ದನಕ್ಕೆ ಬರ್ದಂಗ್ ಬಿಡ್ತಾರ. ಆ ಯೇಸು ಅಂತ ಯಾರು ಗೊತ್ತೇ ಇಲ್ಲ. ಆ ಯೇಸುನ ಹೆಸರು ಶಪಿಸೋದು ಪ್ರಾರಂಭ ಮಾಡಿದಂತೆ. ಶಪಿಸ್ತಾರೆ ಹೆಣ್ಮಕ್ಳು, ಲಟಾ ಮುರಿತಾರೆ ನೋಡಿರ. ಹಿಂಗಂದು ಲಟಕೊಳ್ಳೋದು ಬೇರೆ, ಅಲ್ಲಿ ಬೀಗಂದ್ರೆ ಸರ್ವಿಸಸ್ ಲಟಕ್ ಅಂತಾರಲ್ಲ ಹಂಗೆ. ವಾಕ್ಯ ಹೇಳುತ್ತೆ, ಪೇತ್ರನು ಯೇಸುವಿನ ಹೆಸರನ್ನ ಅಲ್ಲಗೈದು ಮಾತ್ರವಲ್ಲ ಶಪಿಸುವುದಕ್ಕೆ ಪ್ರಾರಂಭ ಮಾಡಿದಂತೆ. ಯಾರು ಈ ಪೇತ್ರ? ಸ್ವಲ್ಪ ತಾಸುಗಳ ಮುಂಚೆ ಏನಾದ್ರೂ ಆಗೋದಿದ್ರೆ ನನ್ನ ಶವ ದಾಟಿ ಹೋಗ್ಬೇಕು, ನಾನು ನಿನ್ನ ಪ್ರೊಟೆಕ್ಷನ್ ಆಗಿರ್ತೀನಿ, ಯಾರನ್ನ ಮುಟ್ಟಕ್ ಸಾಧ್ಯ ಇಲ್ಲ ಅಂದವನು. ಎಷ್ಟೋ ಸಲ ನಾನು ನೀನು ಪೇತ್ರನಂತೆ ಗಟ್ಟಿಯಾಗಿ ಹಿಡ್ಕೊಂಡೀವಿ. ಚರ್ಚ್ ದಾಟಿ ಹೋಗಿ ಸ್ವಲ್ಪ ನಮಗೆ ಶ್ರಮ ಬಂತು, ಸ್ವಲ್ಪ ಶೋಧನೆ ಬಂತಂದ್ರೆ ಯೇಸುವಿನ ನಾಮವನ್ನು ನಾವು ಅಪಮಾನ ಮಾಡಿದೀವಿ. ನಮ್ಮ ಸಾಕ್ಷಿ ಕಳ್ಕೊಂಡು, ನಮ್ಮ ನಿಮಿತ್ತ ಜನರು ನಮ್ಮ ದೇವರನ್ನ ಅವಮಾನ ಮಾಡೋದಕ್ಕೆ ನಾನು ಕಾರಣ ಆಗಿ ಜೀವನ ಮಾಡಿದೆ. ನನ್ನ ಸಾಕ್ಷಿ ಜೀವನ ಹೊರಗಡೆ ಹೆಂಗಿದೆ? ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು. ಯೇಸು ಸ್ವಾಮಿ ಪೇತ್ರನನ್ನ ಆರಿಸಿಕೊಂಡ ಯಾಕೋಸ್ಕರ ಗೊತ್ತಾ? ನನ್ನನ್ನ ತೋರ್ಸೋಕೋಸ್ಕರ. ಎರಡನೇ ವ್ಯಕ್ತಿ ಯಾಕೋಬ, ಜೇಮ್ಸ್ ಅಂತ ಹೇಳ್ತಾರೆ, ಜಗದಾಯನ ಮಗನಾದ ಯಾಕೋಬ. ಅವನ ಆಲೋಚನೆ ಏನು? ಪೇತ್ರನೊಂದು ಕೆಲಸ ನನ್ನ ಬಗ್ಗೆ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಇವತ್ತು ನಾನು ಯಾವ ಗುಂಪಿಗೆ ಸೇರಿದ ಪ್ರಶ್ನೆ ಮಾಡ್ಕೋಬೇಕು. ಎರಡನೇ ಶಿಷ್ಯ ಯಾಕೋಬ, ಇವನಿಗೆ ಅತಿಯಾದಂತ ಅಭಿಲಾಷೆಗಳು. ಏನಂತಾರೆ? ಆಶೆ ಜಾಸ್ತಿ, ಅಭಿಲಾಷೆ. ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು. ಮಾರ್ಕೊಂಡ್ ಬರ್ದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದೋದ್ ಬೇಡ, ಜಸ್ಟ್ ಮಾರ್ಕ್ ಮಾಡ್ಕೊಳ್ರಿ. ಮಾರ್ಕೊಂಡ್ ಬರ್ದ 10ನೇ ಅಧ್ಯಾಯ 35ನೇ ವಚನದಿಂದ ಅಲ್ಲಿ ಮಾತಾಡುತ್ತೆ. ಅಲ್ಲಿ 12 ಮಂದಿ ಶಿಷ್ಯರು ಇದ್ದಾರೆ. ಕೇಳಿಸ್ಕೊಂತಿದ್ದೀರಾ? 12 ಮಂದಿ ಶಿಷ್ಯರು ಇದ್ದಾರೆ. ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ 10 ಜನ ಆ ಕಡೆ ಹೋದ್ರು. ಈ ಇಬ್ಬರು ಪಕ್ಕಿಗೋದ್ರು. ಯಾರು? ಯಾಕೋಬ ಮತ್ತು ಅವ್ರ ತಮ್ಮ. ಸುಮ್ಮನೆ ಪಕ್ಕಿ ಟೀ ಕುಡಿಯಲ್ಲ, ಬಿಸ್ಕೆಟ್ ತಿನ್ನಕ್ ಹೋಗಿಲ್ಲ. ಅವ್ರ ಅಮ್ಮ ಕರ್ಕೊಂಬಂದರಲ್ಲಿ ಏನಕ್ಕೋಸ್ಕರ? ರೆಕಮೆಂಡೇಶನ್ ಮಾಡಕ್ಕೆ. ಏನ್ ರೆಕಮೆಂಡೇಶನ್? ಅಮ್ಮ ಯಾರು ಇಲ್ದಾಗ ನಾವು ಸುಮ್ಮನೆ ಹಿಂಗ್ ಅಂತೀವಿ, ನೀನ್ ಬಾ, ಒಂದು ಕ್ಲೂ ಕೊಡ್ತೀನಿ, ಬಾ, ಬಂದು ಸ್ವಾಮಿ ಹತ್ರ ಮಾತಾಡು. ಏನಂತ ಮಾತಾಡ್ಬೇಕಂತೆ? ಸ್ವಾಮಿ ನೀನ್ ಏನೋ ನನ್ನ ರಾಜ್ಯ ಇದೆ, ನಾನು ಅರಸನಾಗ್ತೀನಿ, ನನ್ನ ರಾಜ್ಯ ಯಾರು ಬೀಳ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನ್ ರಾಜನಾಗಿ ಬಂದಾಗ ನನ್ನ ಮಕ್ಕಳಿಗೆ 2 ಪೋಸ್ಟ್ ಫಿಕ್ಸ್ ಮಾಡ್ಬೇಕು. ನೀನು ಮಹಾರಾಜ, ನಿನ್ನ ಬಲಗಡೆ ಒಬ್ಬ, ಎಡಗಡೆ ಒಬ್ಬ ಕೂತ್ಕೊಳ್ಳಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕಂತ ಅವ್ರ ಅಮ್ಮ ಒಂದು ರೆಕಮೆಂಡೇಶನ್ ಲೆಟರ್ ತಗೊಂಬಂದ. ಬಲಗಡೆ ಒಬ್ಬ, ಎಡಗಡೆ ಒಬ್ಬ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ.
ನೀವು ಯಾವಾಗಾದ್ರೂ ಮೋದಿ ಅವರು ಮೀಟಿಂಗ್ ಮಾಡೋದು ವಿಡಿಯೋದಲ್ಲಿ ನೋಡಿದ್ರೆ ಮೋದಿ ಈ ಕಡೆ ಇಬ್ರು ಇರ್ತಾರೆ ಯಾವಾಗ್ಲೂ. ಒಬ್ಬತ ಗೃಹ ಮಂತ್ರಿ ಮತ್ತೊಬ್ಬತ ಫೈನಾನ್ಸ್ ಮಿನಿಸ್ಟರ್. ಆ ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರಿ ಜೊತೆಯಲ್ಲಿ ಆತ ಸುಮ್ಮನೆ ಒಬ್ಬನೇ ಕುಂತಿಲ್ಲ, ಆತನ ಹಿಂದೆ ಮೂವರು ಇರ್ತಾರೆ. ಒಬ್ಬರು ವಾಯುಸೇನೆ ಚೀಫ್, ಇನ್ನೊಬ್ರು ನೌಕಾಪಡೆ ಚೀಫ್, ಇನ್ನೊಬ್ರು ಲ್ಯಾಂಡ್ ಆರ್ಮಿ ಚೀಫ್. ಅರ್ಥ ಆಗುತ್ತೆ ಮಕ್ಕಳು, ಯವನಸ್ಥ ಮಕ್ಕಳಿಗೆ ಅರ್ಥ ಆಗುತ್ತೆ. ವಿಮಾನಗಳ ಮಿಲಿಟರಿ ಚೀಫ್ ಇರ್ತಾನೆ, ನೀರಿನಲ್ಲಿ ಹಡಗಿನಲ್ಲಿ ಯುದ್ಧ ಮಾಡುವಂತ ಚೀಫ್ ಇರ್ತಾನೆ, ನೆಲದ ಮೇಲೆ ಲ್ಯಾಂಡ್ ಆರ್ಮಿ ಸೈನಿಕರಿಂದ ಯುದ್ಧ ಮಾಡೋ ಮೂವರು ಮಿಲಿಟರಿ ಫೋರ್ಸಸ್ ನ ಕಂಟ್ರೋಲ್ ಮಾಡುವಂತ ಹೋಮ್ ಮಿನಿಸ್ಟರ್ ಕೂತ್ಕೊಂಡಿರ್ತಾನೆ ಮೋದಿ ಪಕ್ಕದಲ್ಲಿ. ಇನ್ನೊಂದು ಕಡೆ ಇಡೀ ದೇಶದ ದುಡ್ಡನ್ನ ಕಂಟ್ರೋಲ್ ಮಾಡುವಂತ ಫೈನಾನ್ಸ್ ಮಿನಿಸ್ಟರ್ ಇರ್ತಾನೆ. ಅಂತ ಪೊಸಿಷನ್ ಈ ತಾಯಿ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹತ್ರ, ಅಯ್ಯ ನೀನು ರಾಜನಾಗಿ ಚಕ್ರಾಧಿಪತ್ಯ ಬಂದ ಮೇಲೆ ಒಬ್ಬ ನಿನ್ನ ಬಲಗಡೆ ಮತ್ತೊಬ್ಬ ನಿನ್ನ ಎಡಗಡೆ, ಅಂದ್ರೆ ಬೇರೆ ಯಾರಿಗನ್ನ ಕೊಟ್ಟು ಮತ್ತೆ ಆಮೇಲೆ ನೀನು ಏನಿದ್ರೆ ಎರಡು ಫಸ್ಟ್ ಟವಲ್, KSRTC ಬಸ್ ಟವಲ್ ಆಗ್ತಾರಲ್ಲ ಕಿಟಿಗೆಗ, ಅಂದ್ ಎತ್ತಿ ಟವಲ್ ಆಗ್ತಾರ, ಖರ್ಚಿಪ್ಪು ಟವಲ್. ಯಾರ ಹತ್ರ ಮಾಡ್ತಾ ಇದಾರೆ ಇದನ್ನ? ಯೇಸು ಸ್ವಾಮಿ ಹತ್ರ. ಮೇಲ್ನೋಟಕ್ಕೆ ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದೀವಿ ಅಂತ ಬಂದಂತ ಇವರಿಬ್ರು ದಿನಾ ಕೇಳಿಸ್ಕೊಂತಾರೆ, ನನ್ನ ರಾಜ್ಯ ಬರ್ತದೆ, ನನ್ನ ರಾಜ್ಯ ಯಾರು ಸೋಲ್ಸಕ್ಕಾಗಲ್ಲ, ಅದು ಇಲ್ಲಿ ಹಂಗೆ ಅಂದ್ರೆ ಇಬ್ರು ಅಣ್ಣ ತಮ್ಮ ತಮಃ ಲೇ ಅಣ್ಣ ಏನಾಯ್ತು, ದೊಡ್ಡ ಮಹಾರಾಜ ಇದ್ದಂಗನ ಇಲ್ಲಿರುವಂತ ಎಲ್ಲರ ಕಳಿಸ್ಬಿಟ್ಟು ಪಿಲಾತನನ್ನ ಹೆರೋದನ್ನೆಲ್ಲ ಓಡಿಸ್ಬಿಟ್ಟಿದ್ದ, ರೋಮನ್ ಚಕ್ರಾಧಿಪತ್ಯ ಓಡಿಸ್ಬಿಡ್ತಾನೆ, ರಾಜ ಆಗ್ತಾನೆ. ಆ ರಾಜ ಆದ್ಮೇಲೆ ನಾವಿಬ್ರು ಅಪೋಸಿಷನ್ ಆಗಿರ್ಬೇಕು, ಯಾರಿಗೆ ಗೊತ್ತಾಗದ್ ಬೇಡ, ನಮ್ಮನ್ನು ಕರ್ಕೊಂಬರೋಣ, ರೆಕಮೆಂಡೇಶನ್ ಮಾಡ್ಸೋಣ. ಹೆಣ್ಮಕ್ಳು ಬಂದ್ರೆ ರೆಕಮೆಂಡೇಶನ್ ಸ್ಟ್ರಾಂಗ್ ಇರ್ತದೆ. ಹೆಣ್ಮಕ್ಳಂದ್ರೆ ಆಫೀಸರ್ಸ್ ಜಲ್ದಿ ಕರ್ರಿಗ್ ಬಿಡ್ತಾರೆ. ಆ ಟೈಮ್ನಾಗ ಇತ್ತು, ಈ ಟೈಮ್ನಾಗ ಏನಿಲ್ಲ, ಆ ಟೈಮ್ನಾಗ ಇತ್ತದು ಎಲ್ಲೆಲ್ಲಿ ಯಾವ ಬಿಸ್ಕೆಟ್ ಹಾಕ್ಬೇಕಂತ. ಯಾರಿವರು? ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಶಿಷ್ಯರು, ಯೇಸು ಸ್ವಾಮಿ ಹೆಸರಿಟ್ಟು ಕರೆದಂತ ಶಿಷ್ಯರಿವರು. ಭಯಂಕರ ಅಭಿಲಾಷೆ. ಆಶೆ ಒಳ್ಳೆಯದು, ದುರಾಶೆ ಕೆಟ್ಟದ್ದು. ನಾನು ಯೇಸು ಸ್ವಾಮಿ ನಂಬ್ಕೊಂಡಿನಿ, ಅವನ್ ನಂಬ್ಕೊಂಡಿಲ್ಲ, ಅವನಿಗಿಂತ ನನ್ನ ರ್ಯಾಂಕ್ ಜಾಸ್ತಿ ಬರಬೇಕು, ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗೋಕ್ಕಿಂತ ನನಗೆ ಫಸ್ಟ್ ಜಾಸ್ತಿ ಸಿಗಬೇಕು. ಒಳ್ಳೇದೇ, ಅದೇ ನಿನ್ನ ಅಭಿಪ್ರಾಯ ಏನಿದೆ? ಅವನಿಗಿಂತ ನಾನು ಹಿಂಗಿರ್ಬೇಕು, ಫಸ್ಟ್ ನೀನ್ ಹೆಂಗಿರ್ಬೇಕು ಹಂಗಿರ್ಬೇಕು. ವಾಕ್ಯದ ಪ್ರಕಾರ ಸ್ವಾಮಿ ಹೇಳ್ತಾನೆ, ಅಮ್ಮ ನೀನ್ ಏನ್ ಕೇಳ್ತೇವೆ ನಿನ್ಗೆ ಗೊತ್ತಿಲ್ಲ ತಾಯಿ, ನನ್ನ ಕೈಯ ಕೂಡ ಇಲ್ಲ ಈ ಕಡೆ ಕುಂದಿರಿಸೋದು. ನನ್ನ ತಂದೆಯಾದ ದೇವರು ಆತನ ಚಿತ್ತದಲ್ಲಿ ಯಾರನ್ನ ಇಟ್ಟನೋ ಅವರೇ ಇರ್ತಾರೆ. ಹಲ್ಲೆಲೂಯಾ. ಇವತ್ತು ನಿನ್ ಸಭೆಯಲ್ಲಿ ಇದಿ, ಸೇವೆ ಮಾಡ್ತಾ ಇದಿ, ಸಾಕ್ಷ್ಯ ಜೀವಿಸ್ತಾ ಇದಿ, ಸಭೆಯಲ್ಲಿ ಬಹಳ ನಿಷ್ಠಿರವಾಗಿ ನಡ್ಕೊಳ್ತಾ ಇದಿ, ವಾಕ್ಯದ ಪ್ರಕಾರ ಇದ್ದಿ. ಅವರು ಬಂದ್ರು, ವಾಕ್ಯದ ಪ್ರಕಾರ ಇರ್ಬೇಕಂತ ಯೇಸು ಸ್ವಾಮಿ ಕರೆದ ತಕ್ಷಣ ಬಂದ್ರು. ಆದ್ರೆ ಒಳಗಡೆ ಎಲ್ಲೋ ಒಂದು ಕಡೆ ಪ್ರಪಂಚದ ಆಸೆ ಬಂತು ಅವರಿಗೆ. ನಮಗೊಂದು ಸ್ಥಾನಮಾನ ಬೇಕು ಲೋಕದಲ್ಲಿ. ನಾವು ಚರ್ಚೆಯಲ್ಲಿ ಸ್ಥಾನಮಾನಕ್ಕೋಸ್ಕರ ಓದಾಡಿಲ್ಲ, ಬಹಳ ಭಕ್ತಿವಂತರು. ಹೊರಗಡೆ ನಮ್ಮ ರಾಜಕೀಯ ಹೆಂಗಿದೆ? ಒಬ್ಬನ ಕಾಲ ಮೇಲೆ, ತಲೆ ಮೇಲೆ ಕಾಲಿಟ್ಟು ಮೇಲೆ ಬರಬೇಕು. ಮಣ್ಣು ತಿಂತೀವಿ ನಾವು. ಒಂದು ಉದಾಹರಣೆ ಕೊಡ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ನಾನು ಕೆಲಸಕ್ಕೆ ಸೇರಿದ್ದು 2000 ಇಸ್ವಿನಲ್ಲಿ. ನನ್ನ ಶಾಲೆಯಲ್ಲಿ ಟೀಚರ್ ಆಗಿದ್ದು 2000 ನಾನು ಆದ ಮೇಲೆ ಇನ್ನ 3 ಟೀಚರ್ಸ್ ಬಂದ್ರು 2003 ಇಸ್ವಿನಲ್ಲಿ. ಯಾರು ಸೀನಿಯರ್? 3 ವರ್ಷ ನಾನು ಸೀನಿಯರ್. ಈಗ ನಮ್ಮದು ಆಫೀಸಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ, ಒಂದು ರಿಜಿಸ್ಟರ್ ಇರುತ್ತೆ, ಅಲ್ಲಿ ಸೈನ್ ಮಾಡ್ತೀವಿ ನಾವು. ಅವರವರ ಸೀನಿಯಾರಿಟಿ ಪ್ರಕಾರ ಹೆಸರು ಬರೆದಿರ್ತಾರೆ. ಅಲ್ಲಿ ಒಳಗಡೆ ಏನಾಯ್ತು, ಆಂತರಿಕವಾದಂತ ಒಂದು ರಾಜಕೀಯ ಮಾಡಿ ಅತಿ ಎಲ್ಲರಿಗಿಂತಲೂ ಕೆಳಗಿರುವಂತ ವ್ಯಕ್ತಿ ಹೆಸರು ನನಗಿಂತ ಮೇಲೆ ಬಂತು. ಅರ್ಥ ಆಗ್ತಾ ಇದೆಯಾ? ನಾನು ನಂಬರ್ 1, 2, 3 ಥರ್ಡ್ ನಂಬರ್ ನಂದು ಇರ್ಬೇಕು ಅಂದ್ರೆ ಒಂದು 4, 5, 6, 7, 8 ಪ್ರತಿ ದಿವಸ ವೇದನೆ ಬರ್ತಾ ಇತ್ತು. ಅಯ್ಯೋ ನನ್ನ ಹೆಸರು ಇರಬೇಕಾಗುತ್ತೆ. ಪ್ರಮೋಷನ್ ಬಗ್ಗೆ ನಮಗೆ ಪ್ರಮೋಷನ್ಸ್ ಇಲ್ಲ ನಮ್ಮ ಶಾಲೆಯಲ್ಲಿ. ಎಲ್ಲ ಒಂದ್ ಕಡೆ ನೋವು, ಅಯ್ಯೋ ನಾನು ಇರ್ಬೇಕಾಗಿತ್ತಲ್ಲ ಸೀನಿಯರಿಟಿನಲ್ಲಿ, ಅವ್ರು ಬಂದಿದಾರಲ್ಲ. ಎಲ್ಲರನ್ನ ಕೇಳಿ ನೋಡಿದೆ, ಆಫೀಸಲ್ಲಿ ಕೇಳಿದೆ, ನಮ್ಮ HM ಅವ್ರನ್ನ ಕೇಳಿದೆ, ನಮ್ಮ ಮ್ಯಾನೇಜರ್ನ ಕೇಳಿದೆ. ಎಲ್ಲರೂ ಹೇಳ್ತಾರೆ ಏನೋ ಗೊತ್ತಿಲ್ಲ ಬಿಡ್ರಿ, ನೋಡನ್ ಬಿಡ್ರಿ. ಎಷ್ಟೋ ರಾತ್ರಿ ನನಗೆ ಬಹಳ ಉಳಿದಂತೆ ಕಾಡ್ತಾ ಇತ್ತು.
ಏನ್ ಸ್ವಾಮಿ ಇಷ್ಟು ಒಂಥರ ಯಾವಾಗ ಕರೆಯುವಾಗೆಲ್ಲ ಸೀನಿಯಾರಿಟಿ ಅಂದ್ರೆ ಲಾಸ್ಟ್ ಕರೀತಾರಲ್ಲ, ಸ್ಟೇಜ್ ಮೇಲೆ ಕರೆಯುವಾಗ, ಯಾರಾದ್ರೂ ರೆಕಗ್ನೈಸ್ ಮಾಡುವಾಗ, ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡುವಾಗ ಎಲ್ಲ ನಾನು ಕೆಳಗೆ ಹೋದ್ನಲ್ಲ. ಒಂದು ಸಮಯ ಬಂತು, ಸ್ವಾಮಿ ನಿನ್ನ ಚಿತ್ತ, ನೀನ್ ಏನ್ ಮಾಡ್ತೇನೆ ಮಾಡಪ್ಪ, ನನ್ಗಂತೂ ಈ ಟೆನ್ಷನ್ ತಾಳಕ್ ಆಗ್ತಾ ಇಲ್ಲ, ನಿನ್ ಚಿತ್ತ ಅದು ಸುಮ್ಮನೆ ಆಗ್ಬಿಟ್ಟೆ. ಪ್ರಿಯ ದೇವರು ಚೆನ್ನಾಗಿ ಕೇಳಿಸ್ಕೊಡ್ರಿ. 20 ವರ್ಷಗಳಾದ ಮೇಲೆ, ಎಷ್ಟು ವರ್ಷ? 20 ವರ್ಷ. 2 ವರ್ಷ ಇಲ್ಲ, 3 ವರ್ಷ ಇಲ್ಲ, 20 ವರ್ಷ ಆದ್ಮೇಲೆ ಯಾರೋ ಆಫೀಸರು ಒಂದ್ ದಿವಸ ನಮ್ ಸ್ಯಾಲರಿ ಬಿಲ್ ಹೋದ್ರೆ ಹಿಂಗ್ ಬಿಸಾಕಿದ್ನಂತೆ. ಹೆಂಗ್ ಬಿಸಾಕಿದ್ನಂತೆ? ಹಿಂಗ್ ಬಿಸಾಕಿದ್ನಂತೆ ನಮ್ ಕ್ಲರ್ಕ್ಗೆ. ಸಾರ್ ಅಂದ್ರೆ ಬುದ್ಧಿ ಸೀನಿಯರಿಟಿ ಪ್ರಕಾರ ಬರ್ಕೊಂಡ್ ಬಂದೇನೆ ನೀನು? ಸಾರ್ ಸೀನಿಯರಿಟಿ ಪ್ರಕಾರ ಬರ್ಕೊಂಡ್ ಬಂದೀನಿ, ನಮ್ ಶಾಲೆ ಲಿಸ್ಟ್ ಹಂಗೆ ಬರ್ಕೊಂಡ್ ನಿಮ್ ಶಾಲೆಗೆ ಬುದ್ಧಿ, ನೀವು ಬುದ್ಧಿಲ್ಲ. ಯಾಕೆ ಸಾರ್ ಅಂದ್ರೆ ನೋಡಲ್ಲ ಸೀನಿಯರಿಟಿ ನೋಡಿ ಯಾರೇ ಬರ್ದಿಲ್ಲ ಅಂದ್ರೆ ನೀವು ಈ ತರ ನಿಮ್ ಶಾಲೆಗೆ ಸಂಬಳನೇ ಇಲ್ಲ ಅಂದ್ರಂತೆ. ನಮ್ಗೆಲ್ಲ ಗೊತ್ತಿಲ್ಲ ಇದು. ನೆಕ್ಸ್ಟ್ ಡೇ ಬಂದು ನಾವೆಲ್ಲ ಸ್ಟಾಫ್ ಅಲ್ಲಿ ಪ್ರೇಯರ್ ನಿಂತ್ಕೊಂಡ ಕ್ಲರ್ಕ್ ಹೇಳ್ತಾರೆ, ಪ್ರೇಯರ್ ಮುಗಿದ್ರೆ, ಸಿಸ್ಟರ್ ಒಂದು ಸಣ್ಣ ಕ್ಲಾರಿಫಿಕೇಶನ್ ಏನಪ್ಪಾ ಅಂದ್ರೆ, ನಿನ್ನೆ ನಮ್ ಸ್ಯಾಲರಿ ಬಿಲ್ ವಾಪಸ್ ಬಂತು ಸಿಸ್ಟರ್. ಯಾಕೆ? ನಮ್ದು ಪ್ರಕಾರ ಸರಿಯಾಗಿ ಮಸ್ಟರ್ ಪ್ರಕಾರ ಇಲ್ಲ. ಎಲ್ಲ ಪ್ರಕಾರ ಹಂಗೆ ಇದೆಯಲ್ಲ. ಇಲ್ಲ ಸಿಸ್ಟರ್, ನಮ್ದು ಸೀನಿಯರಿಟಿ ಪ್ರಕಾರ ಬರೀಬೇಕಂದ್ರೆ ನನ್ನ ಮುಖದಲ್ಲಿ ಹಿಂಗೆ ಬಿಸಾಕಿದ. ಅಯ್ಯೋ ಮೊದಲು ಮಾಡಪ್ಪ ಕೆಲಸನ. ನಾನು ಹೇಳಾಗಲೇ 6 ತಿಂಗಳು ಮೇಲಾಗಿತ್ತು ಅವರಿಗೆ, 1 ವರ್ಷ ಮೇಲಾಗಿತ್ತು, 2 ವರ್ಷ ಮೇಲಾಗಿತ್ತು. ಫಸ್ಟ್ ಯಾಕಂದ್ರೆ ಸ್ಯಾಲರಿ ಕಟ್ ಆಗುತ್ತಲ್ಲ. ಇಲ್ಲ ಸಿಸ್ಟರ್ ಈ ತಿಂಗಳು ಆಗಲೇ ಎಷ್ಟು ಬರ್ದ್ಬಿಟ್ಟಿವಿ, ಆಳಪ್ಪ ಪೇಪರ್ ಹರಿದು ಬಿಡು, ಹೊಸ ಪೇಪರ್ ಅಲ್ಲಿ ಮತ್ತೆ ಲಿಸ್ಟ್ ಬರೆಯೋದು. ಅರ್ಥ ಆಗ್ತದೆ ನಿಮಗೆ? ನಾನು ಏನ್ ಅಪೇಕ್ಷೆ ಪಟ್ಟಿದ್ನೋ 20 ವರ್ಷ ಆದ್ಮೇಲೆ ನಾನು ಊಹಿಸಿದಂತ ರೀತಿಯಲ್ಲಿ ಎಲ್ಲರಿಗೆ 1, 2, 3rd ನಂಬರ್ ಅಂತ ಬಂತು. ಪ್ರಮೋಷನ್ ಕೊಡು. ವಾಕ್ಯದಲ್ಲಿ ಮಾತಿದೆ, ಹೇಳ್ತೀರ, ಸಹಾಯವು ಮೇಲಿನಿಂದಲೇ. ಆಮೇಲೆ ಕನ್ನಡದಲ್ಲಿ ಪ್ರಮೋಷನ್ ಕಮ್ಸ್ ನೀದರ್ ಫ್ರಮ್ ಈಸ್ಟ್ ಆರ್ ವೆಸ್ಟ್ ಅಂತ ಹೇಳ್ತಾರೆ. ಪೂರ್ವದಿಂದಾಗಲಿ ಪಶ್ಚಿಮದಿಂದಾಗಲಿ ನಮ್ಮ ಉನ್ನತಿ ಬಡ್ತಿ ಬರೋದಿಲ್ಲ, ಬರೋದಾದರೆ ಮೇಲಿನಿಂದ ಬರುತ್ತೆ. ನಾನು ಪ್ರತಿ ದಿವಸ ರಿಜಿಸ್ಟರ್ ಸೈನ್ ಮಾಡಬೇಕು. ನಾನು ನಂಬಿದಾತನು ಬಹಳ ದೊಡ್ಡವನು ಸ್ವಾಮಿ, ನೀನು ನನ್ನನ್ನು ಕರೆದಾತನು ಬಹಳ ದೊಡ್ಡವನು ಸ್ವಾಮಿ. ಇವತ್ತು ನಾನು 3rd ಪ್ಲೇಸ್ ಅಲ್ಲಿ ಸೈನ್ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಬಹಳ ಸಲ ನಮಗೆ, ನಾನು ಚರ್ಚ್ ಬಗ್ಗೆ ಮಾತಾಡ್ತಿಲ್ಲ, ಹೊರಗಡೆ ನಾನು ಆಪೋಸಿಷನ್ ಆಗಿರ್ಬೇಕು, ಅವ್ರನ್ನ ತೂರಿಬೇಕು, ಅವ್ರಿಗಿಂತ ಮೇಲೆ ಇರ್ಬೇಕು. ಒಂದು ವೇಳೆ ಅದೇನಾದ್ರೂ ನಮ್ಮಲ್ಲಿ ಬಂದಿದೆ ಆಗಿದ್ದರೆ ಎಚ್ಚೆತ್ಕೋಬೇಕು. ನಮ್ಮಲ್ಲಿ ನಾವು ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ವಿ ಆರ್ ಚೋಸನ್. ನಮ್ಮನ್ನ ಸ್ವಾಮಿ ಸೂಕ್ಷ್ಮವಾಗಿ ಆರಿಸ್ಕೊಂಡಿದ್ದಾನೆ. ಆ ಜಗಲಿನ ಮಕ್ಕಳು ಯಾಕೋಬ ಮತ್ತು ಆತನ ತಮ್ಮ ಯೇಸು ಸ್ವಾಮಿ ಹತ್ರ ಒಂದು ಚಿಕ್ಕ ಮಕ್ಕಳಂತ ಕೇಳ್ಕೊಂಡ್ಬಿಟ್ರು. ಸ್ವಾಮಿ ಹೇಳ್ತಾನೋ, ಯಾರಿಗೆ ಯಾವಾಗ ಯಾವ ಸ್ಥಾನ ಕೊಡಲ್ಪಡ್ತದೋ ಕೊಡಲ್ಪಡುತ್ತಷ್ಟೇ. ಹಲ್ಲೆಲೂಯಾ. ಯಾವನಸ್ತ ಮಕ್ಕಳೇ, ಯಾವತ್ತೂ ಈ ವಿಷಯ ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೋಬೇಕು. ನನ್ನ ಸ್ವಾಮಿ ನಮ್ಮನ್ನು ನಿಲ್ಲಿಸುವಾಗ ಯಾರು ನಮ್ಮನ್ನು ನಿಲ್ಲಿಸಕ್ ಸಾಧ್ಯ ಇಲ್ಲ. ಅದು ಅಥೆಂಟಿಕ್, ಪರ್ಫೆಕ್ಟ್ ಆಗಿರ್ತದೆ. ಜನರು ಎಷ್ಟು ಮಟ್ಟಿಗೆ ನಮ್ಮನ್ನು ಗುರುತಿಸಬಹುದು, ಎಷ್ಟು ಮಟ್ಟಿಗೆ ನಮಗೆ ಪ್ರಮೋಷನ್ ಕೊಡ್ಬೋದು, ಅವ್ರು ಇರೋವರೆಗೆ ಮಾತ್ರ. ಆದ್ರೆ ನಮ್ಮ ಯೇಸು ನಮ್ಮನ್ನ ಮೇಲೆ ಕೇಳಿಸುವಾಗ, ಅದು ಈ ಭೂಮಿ ಮೇಲೆ ನಾವು ಜೀವಂತವಾಗಿ ಇರುವವರೆಗೂ ಸ್ವಾಮಿ ನಮ್ಮನ್ನು ನಿಲ್ಲಿಸ್ತಾನೆ. Hallelujah. Hallelujah. Ambition is good, but not in bad sense. ಬಹಳ ಮಂದಿ, ಎಷ್ಟು ಮಂದಿ ಶಿಷ್ಯರು ನಮ್ಮ 12 ಮಂದಿ ಇದಾರ. ಇನ್ನು ಒಬ್ಬರು ಬೇಳೆ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಒಟ್ಟೆಸು ಆಗ್ತಾ ಇತ್ತ. ಇನ್ನ ವಿಚಿತ್ರ ಶಿಷ್ಯ ಯಾರಿಗಿತ್ತ ನೋಡೋಣ. ಲೂಕನ ಬರೆದ ಸುವಾರ್ತೆ, ಇದು ಓದಿಸ್ತೀನಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 54ನೇ ವಚನ. ಇವನು ಅದ್ರಾಗೆ ಇದ್ದ, ಫೈನಾನ್ಸ್ ಮಿನಿಸ್ಟರ್ ಆಗ್ಬೇಕು, ಹೋಮ್ ಮಿನಿಸ್ಟರ್ ಆಗ್ಬೇಕು ಅಂತೇಳಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 54ನೇ ವಚನ ಓದ್ತೀನಿ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದವುಗಳನ್ನು ನಾಶ ಮಾಡಲಿ. ಅಲ್ಲಿ ಒಂದು ಘಟನೆ ನಡೀತದೆ. ನೀವು ಮನೆಗೆ ಓದ್ಕೊಳ್ರಿ. ಅಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ಯೇಸು ಸ್ವಾಮಿ ಆತನ ಶಿಷ್ಯರಿಗೆಲ್ಲ ಒಂದು ರೀತಿಯ ಅವಮಾನ ಆಗುತ್ತೆ. ಒಂದು ರೀತಿಯಲ್ಲಿ ಅವರು ಹರ್ಟ್ ಆಗ್ತಾರೆ. ಒಂದು ರೀತಿಯಲ್ಲಿ ಜಿಗುಪ್ಸೆ ಬರುತ್ತೆ. ಸ್ವಾಮಿ ಸುಮ್ಮನೆ ಇರ್ತಾನೆ. ಆದ್ರೆ ಈ ಇಬ್ಬರು ಯಾರು ಫೈನಾನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆಗಬೇಕಿದ್ದಾರಲ್ಲ, ಅವ್ರ ಸ್ವಾಮಿ ಈ ಕೂಡಲೇ ಪರಲೋಕದಿಂದ ಬೆಂಕಿ ಇಳಿಸಿ ಅವನ ಸರ್ವನಾಶ ಮಾಡಿಬಿಡು. ಯಾರು? ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟಂತ ಜನರು. ಅಷ್ಟು ಕೋಪ ಅವರಿಗೆ, ಅಷ್ಟು ಸಿಟ್ಟು, ಅಷ್ಟು ದ್ವೇಷ.
ತಮ್ಮ ಕೈಲಿ ಮಾಡಕ್ಕಾಗಲ್ಲ, ಬೆಂಕಿ ತರ್ಸಕ್ಕೆ. ಸ್ವಾಮಿ ಜಲ್ದಿ ಬೆಂಕಿ ತರ್ಸಿ ಸಾಯಿಸ್ಬಿಡಂತೆ. ಆತ ಬಂದಿದ್ದು ಏನಕ್ಕೋಸ್ಕರ? ಬೆಂಕಿ ತರ್ಸಕ್ಕ, ಬೆಂಕಿದ ಜನರ ತಪ್ಸಕ್ಕೋಸ್ಕರ. ಎಷ್ಟೋ ಸಲ ನಮ್ಮಲ್ಲಿ ಅಂತ ಒಂದು ಏನೈತೀರಾ ಅದನ್ನ ರಿವೆಂಜ್ ಏನೈತಿರಿ ಕನ್ನಡದಲ್ಲಿ? ರಿವೆಂಜ್. ಅವ್ರು ಮಾಡಿದ ತಪ್ಪಿಗೆ ನಾವು ಪ್ರತ್ಯುಪಕಾರ ಕೊಡಬೇಕು ಅಂತ. ಅವ್ರು ಹಿಂಗ್ ಮಾಡ್ಯಾರ, ನಾನು ಹಿಂಗ್ ಮಾಡ್ಬೇಕು. ಇವಾಗ ನೀನ್ ಹಿಂಗ್ ಮಾಡಿಯಲ್ಲ, ನಾನು ಮಾಡಿ ತೋರಿಸ್ಬೇಕು. ಏಟು ಎದುರೇಟು. ಯುದ್ಧಮು ಯೆಹೋವದೇ. ಇವತ್ತು ನೀವು ಯಾರಾದ್ರೂ ಅವಮಾನ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕೇಳಿಸ್ಕೊಳ್ರಿ. ನೀನು ಇರುವಂತ ಸ್ಥಳದಲ್ಲಿ, ನೀನು ಜೀವಿಸುವಂತ ಸ್ಥಳದಲ್ಲಿ, ನೀನು ಓಡಾಡುವಂತ ಜಾಗದಲ್ಲಿ ಯಾರಾದರೂ ನೀನು ಏನಾದರೂ ಅವಮಾನ ಮಾಡಿದರೆ ಅವ್ರನ್ನ ಕೂಡಲೇ ಸ್ವಾಮಿ ಕೈ ಒಪ್ಪಿಸಿಕೊಡು. ಸ್ವಾಮಿಗಳು, ಸ್ವಾಮಿ ಸಿಟ್ಟು ಬರ್ತಾ ಐತೆ, ಆಲೋಚನೆ ಬರ್ತದೆ, ಸುಟ್ಟು ಬಿಡ್ಲ, ಒಂದ್ ವೇಳೆ ನಾನು ಬೈಬಲ್ ಹಿಡ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರನ್ನ ಹಾಕ್ಬಿಡ್ತಿದ್ದೆ ಅಂತ ಬಹಳ ಫೀಲಿಂಗ್ ಬರ್ತಾ ಐತೆ. ಇಲ್ಲಿ ರಾತ್ರಿ ಮಕ್ಕಳು ಬಟ್ಟೆ ಹಾಕೊಂಡು ಹಾಕಿ ಬಂದ್ಬಿಡ್ಲ, ಅದು ಬರ್ತದೆ. ಯಾರಿಗೆ ಗೊತ್ತಾಗ ಬೆಳಿಗ್ಗೆ ಮತ್ತೆ ಸಂಘ ಬೈಬಲ್ ಹಿಡ್ಕೊಂಡ್ರೆ ಆಯ್ತು ಅಂತ. ಸ್ವಾಮಿ ನಿನ್ ಕೈಲಿ ಒಪ್ಪಿಸ್ಕೊಡ್ತೇನೆ ಸ್ವಾಮಿ, ನನ್ನನ್ನ ನಿನ್ ಕೈಲಿ ಒಪ್ಪಿಸ್ಕೊಡ್ತೀನಿ, ಅವರನ್ನು ಸಹ ನಿನ್ ಕೈಲಿ ಒಪ್ಪಿಸ್ಕೊಡ್ತೀನಿ. ನಾವು ಮನೆ ಮೇಲೆ ಬಿಲ್ಡಿಂಗ್ ಕಟ್ಟುವಾಗ ಶೀಟ್ ಆಗ್ತದೆ. ಶೀಟ್ ಹಾಕುವಾಗ ಆ ಪರಶುರಾಮರೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಬಂದ ಒಂದ್ ದಿವಸ ಎಲ್ಲ ಅವ್ರು ಶೀಟ್ ಹಾಕಿದ್ದಾರೆ. ಕಾಂಪೌಂಡ್ ಗೋಡೆಗೆ ಅವ್ನು ದುಡ್ಡು ಕೊಟ್ಟಿಲ್ಲ, ನಾವು ಆಮೇಲೆ ಕೇಳಿದ್ಮೇಲೆ ಕೊಟ್ಟರು. ಅವ್ರಿಗೆ ಸಿಟ್ಟಿದೆ, ಕಾಂಪೌಂಡ್ ಗೋಡೆ ದುಡ್ಡು ತಗೊಂಡ್ರಲ್ಲ ಸಿಟ್ಟಿದೆ ಅವ್ರಿಗೆ. ದಿನಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ, ಮೇಲೆ ನಮಸ್ಕಾರ ಒಳ ನಮಸ್ಕಾರ. ಪ್ರಪಂಚನೇ ಒಂದು ಏನು ಮಾಡಕ್ ಆಗೋದಿಲ್ಲ. ಹೌದಿಲ್ಲ? ಪಾಪ ದಿನ ಎಲ್ಲ ಹಾಕಿ 7 ಮಂದಿ ಲೇಬರ್ಸ್ ಹಾಕಿದ್ದಾರೆ, ಶೀಟ್ ಎಲ್ಲ ಹಾಕಿದ್ದಾರೆ. ಸಾಯಂಕಾಲ ಬಂದು ಇದೇನೋ ಕೊಂಚ 2 ಇಂಚು ಈ ಪಕ್ಷಕ್ಕೆ ఉంది ಅಂತ ಬಂದ ಮುಂದೆ ನೋಡ್ದ, ಸ್ಟೇಟಸ್ ನಿಂತ್ಕೊಂಡು. ನಾನು ಏನ್ ಸರ್ ಏನ್ చూస్తున్నారు కదా ಅಂದ್ರೆ, ಅದೇನೋ కొంచెం ಶೀಟ್ಲು 2 ಇಂಚು ಈ ಪಕ್ಕ 2 ಇಂಚು ಅದು ಗಾಯ ಮತ್ತೆ ಅಂದ ಮೇಲೆ 2 ఇంచులు ఈ పక్క వచ్చినప్పుడు. ఎందుకంటే నెక్స్ట్ మేము బిల్డింగ్ కట్టేటప్పుడు ప్రాబ్లం కాకూడదు చెప్పండి. ನನಗೆ ಎಲ್ಲೆಲ್ಲಿ ಉರಿಬಾರ್ದೆಲ್ಲ ಉರಿದ್ಬಿಡ್ತು ಬಡವ. ಬೆಳಕಿನ ಬೇರೆ ಏನೋ ಮಾಡ್ತಿದ್ವಲ್ಲ, ಎಲ್ಲ ಆದ್ಮೇಲೆ ನಾನಂದೆ, ಬಾಪ ಗುಂಡು ಹಾಕಿ ನೋಡು, ಅಲ್ಲಿಂದ ಬಿಟ್ಟು ನೋಡು, ಅಲ್ಲಿಂದ 2 ಇಂಚುలు ಅಂತ 2 అడుగులు 2 ఇంచులు అవన్నీ వద్దు, ఊరికి చెప్పలేదు ఒక మాట అంద. ಬರಬಾರ್ದ ಸಂಸ್ಕೃತಿ ಎಲ್ಲ ಬರಬಾರ್ದು. ಶ್ರೀರಾಮ್ಪುರ ಕಾಲಿದು, ರೇಡಿಯೋ ಪಾರ್ಕ್, ಕೌರ್ ಬಜಾರ್, ಬರ್ತಾಯ್ತ ಭಾಷೆ. ಅಲ್ಲ ಬಹಳ ಸಲ ಹಂಗೆ ಆಗ್ತೈತಲ್ಲ, ಗಾಡಿ ಸರ್ರಾಗಿ ಹೋಗ್ತಿರ್ತೀವಿ, ಸಿಕ್ಕಂಡ ಹೇಳ್ತಾನ ಹೆಂಗಿರ್ತೈತೆ ನಮ್ಗೆ. ಅವಾಗ ತಂಗಿಸ್ಕೊಂಡ್ ಬಂದ್ಬಿಡ್ತದೆ ಮಾತು. ಒಬ್ಬ ಸಹೋದರಿ ನಂಗೆ ಚೆನ್ನಾಗಿ ಗೊತ್ತು. ಅವರೊಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ವಿಶ್ವಾಸಿ, ಬಹಳ ಕಷ್ಟದಲ್ಲಿ ಮಕ್ಕಳು ಬೆಳೆಸ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ಆ ಸಹೋದರಿ ಒಬ್ಬಳೇ ದೇವ್ರು ನಂಬ್ಕೊಂಡಿದ್ದಾಳೆ. ಅವ್ರ ಮಕ್ಕಳು ನಮ್ಮ ಶಾಲೆಗೆ ಹೋಗ್ತಾರೆ. ಒಂದ್ಸಲ ಶಾಲೆಗೆ ಬಂದಾಗ, ಸರ್ ನನ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಏನಮ್ಮ, ನನ್ನನ್ನ ಜಾಬಿನ ತೆಗಿಬೇಕು ಅಂತೇಳಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್ಗೆ ನನ್ನ ಮೇಲೆ ಹೇಳಲಾರದೆಲ್ಲ ಹೇಳ್ಬಿಟ್ಟಿದ್ದಾರೆ, ದಯಮಾಡಿ ಪ್ರಾರ್ಥನೆ ಮಾಡ್ರಿ. ನಾನು ಇಷ್ಟೇ ಹೇಳಿ, ನಮ್ಗೆ ಇನ್ನೊಬ್ರು ಉಪದೇಶ ಮಾಡೋದು ಬಹಳ ಸುಲಭ. ನಮಗೆ ಬಂದಾಗ ಮಾತ್ರ ಅನ್ಯ ಭಾಷೆಗಳು ಬಂದ್ಬಿಡ್ತಾವೆ. ಏನಾಗಲ್ಲ ಬಿಡು ಸಿಸ್ಟರ್, ಪ್ರೇಯರ್ ಮಾಡಿ ದೇವ್ರು ಸಹಾಯ ಮಾಡ್ತಾನೆ. ಪಾಪ ಹೆಂಗ ಎಷ್ಟು ಸೀರಿಯಸ್ ತಗೊಂಡ್ಲೋ ಗೊತ್ತಿಲ್ಲ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಫೋನ್ ಮಾಡಿ, ಏನಮ್ಮ ಎಲ್ಲ ಆರಾಮಿದ್ದೀರಾ? ಸರ್ ಆರಾಮಿರೋದು ಒಂದೇ ಅಲ್ಲ, ನನಗೆ ಪ್ರಮೋಷನ್ ಕೂಡ ಆಯ್ತು ಅಂದ. ಆರಾಮಿರೋದು ಒಂದೇ ಅಲ್ಲ, ಪ್ರಮೋಷನ್ ಆಯ್ತು. ಯಾರ ಆ ಮನುಷ್ಯನನ್ನ ಜಾಬಿಂಗ್ ತೆಗಿಬೇಕಂದ ಆತನ ಟ್ರಾನ್ಸ್ಫರ್ ಕೂಡ ಆಯ್ತು. ಯಾವ ಸ್ವಾಮಿ ಬೆಂಕಿ ಸುರಿಸಿ ಅವ್ರನ್ನ ಮಠಾಶ್ ಮಾಡಿಬಿಡು, ಹೆಂಗ ನೀವು ದೇವ್ರ ಮನುಷ್ಯ ಅಲ್ಲ. ಎಷ್ಟೋ ಸಲ ನಮಗೆ ಆ ಸಿಟ್ಟು ಬಂದಿರುತ್ತಲ್ಲಮ್ಮ. ಪಕ್ಕದ ಕಸ ದೊಬ್ಬಿ ನಮ್ ಕಾಂಪೌಂಡ್ ಹಾಕಿದಾಗ, ನಮ್ ನೆಲ ಕಡೆ ದೊಬ್ಬಿದಾಗ ಅಲ್ಲ, ಎಲೆಗಳೆಲ್ಲ ಕುಪ್ಪೆ ಮಾಡಿ ಅಲ್ಲೇ ಬೆಂಕಿ ಹಚ್ಚಿದ, ನಮಗೆ ಒಳಗೆ ಬೆಂಕಿ ಹಚ್ಚತ್ತೆ ಬಗ 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 ಅಂತ ಹೇಳಿ. ಏನ್ ಚರ್ಚಿಗೆ ಬರ್ತಂತ ಸುಮ್ಮನೆ ಇರ್ತೀವಿ ಅಷ್ಟೇ. ಎಲ್ಲ ನಿಜ ಬಿಡು, ಎಲ್ಲ ನಗ್ತಾರೆ, ಮುಸಿ ನಗ್ತಾರೆ ಇಲ್ಲಿ ಅಂತಾರೆ. ಆದರೆ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ. ನಾನೇನ್ ಹೇಳ್ತೀನಿ ಗೊತ್ತಾ,
ಕೆಲವೊಂದು ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ. ಆಗ ಸತ್ಯಾಂಶ ಒಂದು, ನಾವು ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ. ನಾವು ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ. ನಾವು ಇನ್ನೊಬ್ಬರನ್ನು ನೋಡಿ ಏನ್ ಹೇಳ್ತೀರಾ, ಅವರಂತೆ ನಾವು ಆಗುವಂತ ಜನಾಂಗ ನಾವಲ್ಲ. ನಮ್ಮನ್ನು ನೋಡಿ ಅವ್ರು ನಮ್ಮಂತೆ ಆಗುವಂತ ಜನಾಂಗ. ಬಲಹೀನತೆ ಇರ್ತದೆ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೂ ಬಲಹೀನತೆ ಇಲ್ಲ ಅಂದ್ರೆ ನಾವು ಮನುಷ್ಯರೆಲ್ಲ ಏನೋ ಆಗ್ಬಿಟ್ಟಿದ್ವಿ. ನಾವು ಕಡೆ ದೇವರಲ್ಲ, ಕಡೆ ದೇವ ಅಲ್ಲ, ನಾವು ಮನುಷ್ಯರೇ. ಆದರೆ ಆ ಬಲಹೀನತೆಯನ್ನು ಅರಿತು ವಾಕ್ಯದ ಬೆಳಕಿನ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಸ್ವಾಮಿ, ದಿನಾ ಇಲ್ಲಿ ನಡೆಯುವುದನ್ನು ಕಾಪಾಡಪ್ಪ ಅಂತ ನಾವು ನಡೀಬೇಕಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಕಪಟಿಯೇ, ಇನ್ನೊಬ್ಬರ ಕಣ್ಣಿನಲ್ಲಿ ಸಣ್ಣ ರವೆ ಉಪ್ಪಿಟ್ಟ ಬಿದ್ದದೆ, ಅದನ್ನ ತೆಗೆದುಕೋಬೇಡ. ಫಸ್ಟ್ ನಿನ್ ಕಣ್ಣಾಗ ದೊಡ್ಡದು ದೂಲ ಉಂಡಿ, ಕಟ್ಟಿಗೆದು ತೊಳೆ ನಿಂತ ಕಣ್ಣಾಗೈತೆ, ಅದನ್ನು ಬಗಲಬೇಕು. ಏನ್ ಕಣ್ಣ ಏನೇನೋ ಅಂತ ಉಳಕ್ ಹೋಗ್ಬೇಡ. ನಾನು ಇನ್ನೊಬ್ಬರ ಜೀವನದಲ್ಲಿ ಪ್ರವೇಶಿಸೋಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ವಾಕ್ಯ ಪ್ರವೇಶಿಸಿ. ನಾನು ಹೇಳಿದಂತ ಆ ಸಹೋದರಿ ಮಾಮೂಲಾದಂತ ಸಾಕ್ಷಿಯಲ್ಲಿ ನಾನು ಎರಡೇ ಮಾತಲ್ಲಿ ಮುಗಿಸ್ಬಿಟ್ಟೆ. ಆ ತಾಯಿ ಬಹಳ ದೊಡ್ಡ ಸಮಸ್ಯೆ ಇತ್ತು, ಜಾಬ್ ಹೋಗುವಂತ ಸಮಸ್ಯೆ ಇತ್ತು, ಗಂಡ ಕುಟುಂಬ ಸರಿಯಾಗಿ ನೋಡ್ಕೊಳ್ಳಲ್ಲ, ವಿಚಿತ್ರವಾದ ಕುಡುಕ ಮನುಷ್ಯ. ಆ ತಾಯಿ ದುಡಿದ್ರೆ ಮಾತ್ರ ಇದ್ರು ಹೆಣ್ಮಕ್ಳಿಗೆ ಜೀವನ, ಇಲ್ಲಾಂದ್ರೆ ಇಲ್ಲ. ಇವತ್ತು ಆ ಮಗಳು ಒಳ್ಳೆ ಆಫೀಸರ್ ಆಗಿದ್ದಾಳೆ. ನಿನ್ನ ಮೊನ್ನೆ ಅಮ್ಮ ವಿಧಾನಸಭೆಗೆಲ್ಲ ಮೀಟಿಂಗ್ ಎಲ್ಲ ಹೋಗಿ ಬಂದು ಬಹಳ ಉನ್ನತವಾದ ಹುದ್ದೆ ಬಂದಿದೆ. ವಿಧಾನಸಭೆಯಲ್ಲಿ ಆ ತಾಯಿನ ಮೀಟಿಂಗ್ ಕರೆದಿದ್ದಾನೆ. ಯಾಕೆ? ನಾನು ಒಂದೇ ಮಾತಿದ್ದೆ, ಅಮ್ಮ ಕ್ಷಮಿಸು, ಪ್ರಾರ್ಥನೆ ಮಾಡು, ದೇವರಿಗೆ ಎಲ್ಲಾದ್ರೂ ದಾರಿ ಮಾಡಿಕೊಡ್ತಾನೆ. ನಿನ್ ವಿರುದ್ಧವಾಗಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರ, ಸ್ವಾಮಿ ನೀನ್ ನೋಡ್ ಸ್ವಾಮಿ ಅವ್ರನ್ನ ಒಂದ್ಸಲ ನೋಡ್ ಸ್ವಾಮಿ, ಬೆಂಕಿ ಬೇಡ ಸ್ವಾಮಿ, ಏನೋ ಪಾಪ ಕೆಲಸ ಮಾಡ್ತಿದ್ದಾನೆ ಮನುಷ್ಯ, ಸೈತಾನ ಅವನ ಮುಖಾಂತರ ಕೆಲಸ ಮಾಡ್ತಿದ್ದಾನೆ, ಸಹಾಯ ಮಾಡಪ್ಪ, ಅವನ ಆಶೀರ್ವಾದ ಮಾಡಪ್ಪ, ಆ ಹೋಲಿಸು ಬುದ್ಧಿ ಹಾಳಾಗಿ ಹೋಗ್ಲಪ್ಪ. ಅವನ ಆಶೀರ್ವಾದ ಮಾಡಿದ್ರೆ ಹೋಲಿಸು ಬುದ್ಧಿ ಹೋಗುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ. ಹೇಳ್ತೀನಿ ನಾನು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರ್ಬೇಕು. 12 ಮಂದಿ ಶಿಷ್ಯರಿಗೆ 12 ಮಂದಿ ರೀತಿ ವಿಪರೀತವಾದಂತ ಬಲಹೀನತೆ ಇತ್ತು. ಒಂದು ಹೇಳಿ ಮುಗಿಸ್ಬಿಡ್ತೀನಿ ನಾನು, ಒಂದು ಅಥವಾ ಎರಡು ಹೇಳಿ. ಯೂದ, ಇಸ್ಕರಿಯೋತ್ ಯೂದ, ಯೇಸು ಸ್ವಾಮಿ ಬಾ ಅಂತ ಕರೆದುಕೊಳ್ಳಿ ಸೇವೆ ಬಂದಂತ ಮನುಷ್ಯ, ದುಡ್ಡಿನ ಬಲಹೀನತೆ ಇತ್ತು. ದುಡ್ಡಿನ ಬಲಹೀನತೆ, ಯಾವಾಗ ದುಡ್ಡಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ. ಒಬ್ಬ ಸ್ತ್ರೀ ಬಂದು ಯೇಸು ಸ್ವಾಮಿ ಹತ್ರ ತನ್ನ ಬದುಕನ್ನೆಲ್ಲ ಮಾರಿ ಅಚ್ಚ ಜಟಮಾಂಸಿ ತಲೆಗಳು ತಂದು ಸ್ವಾಮಿ ಪಾದವನ್ನು ತೊಳೆಯುವಾಗ ಮಗ್ದಲ ಮರಿಯಳು ಹುಸುಕ್ಕಂತ ಅಂದ್ಬಿಟ್ಟ. ಹೇಗಂತೇಳಿ ಆಕೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಬೇಕಾಗಿತ್ತು? ಸುಮ್ಮನೆ ತಂದು ಆ ಸೆಂಟೆಲ್ಲ ಸ್ವಾಮಿ ಕಾಲ್ ಸುರಿದು ಎಲ್ಲ ವೇಸ್ಟ್ ಮಾಡ್ಬಿಟ್ಲು. ಅದನ್ನ ಕಾಲ್ ಯಾಕೆ ವೇಸ್ಟ್ ಮಾಡ್ಬೇಕಾಗಿತ್ತು? ಆ ದುಡ್ಡನ್ನ ಬಡವರಿಗೆ ಕೊಡ್ಬೋದಾಗಿತ್ತಲ್ಲ, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಪ್ಪ, ಬಡವರು ಕೊಡ್ಬೋದಾಗಿತ್ತಲ್ಲ. ಆ ಬಲಹೀನತೆ ನೋಡಿಕೊಂಡು ಯೇಸು ಸ್ವಾಮಿ ವೈದ್ಯಗಳು ಅದನ್ನ ಸೈಡ್ ಕರೆದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು. ನಿನಗೆ ಬೆಳ್ಳಿ ನಾಣ್ಯ ಕೊಡ್ತೀವಿ. ಎಷ್ಟು ಬೆಳ್ಳಿ ನಾಣ್ಯ ಕೊಡ್ತೀವಿ? ಇಸ್ಕರಿಯೋತನಿಗೆ ಎಷ್ಟು ಬೆಳ್ಳಿ ನಾಣ್ಯ ಸಿಕ್ತಮ್ಮ? ಹಲೋ, ಎಷ್ಟು ಸಿಕ್ತು? 30. ಎಷ್ಟು? 10 ಕಡಿಮೆ. 12 ಮಂದಿಯಲ್ಲಿ ಅವನೊಬ್ಬನ ಮಾತ್ರ ಆರಿಸ್ಕೊಂಡ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವನ ಬಲಹೀನತೆ ಏನು ಅಂತ ಹೇಳಿ. ಯೇಸು ಸ್ವಾಮಿಯನ್ನ ಮುತ್ತಿಟ್ಟು ಹಿಡ್ಕೊಡುವಂತ ದರಿದ್ರ ಕೆಲಸಕ್ಕೆ ಕೈ ಹಾಕಿದ. ಕೈಯಾರೆ ನೋಡಿದ್ದ. ಆತ ಕಣ್ಣು ಬರಂಗ್ ಮಾಡೋದು, ಪ್ರಾಣ ಬರಂಗ್ ಮಾಡೋದು, ನಡೆಯಕ್ ಬರಂಗ್ ಮಾಡೋದು, ಕುಷ್ಠರೋಗ ವಾಸಿಯಾಗೋದು ಎಲ್ಲವನ್ನ ಕಣ್ಣಾರೆ ನೋಡಿದ. ಊಟ ಕೊಟ್ಟಿದ್ದು ನೋಡಿದ್ದ. ಆತನ ಬೋಧನೆ ಕೇಳಿಸ್ಕೊಂಡಿದ್ದ. ಬರೀ ಬೆಳ್ಳಿ ನಾಣ್ಯಕ್ಕೋಸ್ಕರ ಯೇಸು ಸ್ವಾಮಿನ ಮುದ್ದು ಕೊಟ್ಟು ಅಥವಾ ಬದುಕು ಬಿಡ್ಕೊಂಡಲ್ಲ, ಕಪಟದಿಂದ ಮುದ್ದು ಕೊಟ್ಟು ನಾನು ಯಾರಿಗೆ ಮುದ್ದಿಡ್ತೀನೋ ಆತನೇ ನಿಮಗೆ ಬೇಕಾದಂತ ವ್ಯಕ್ತಿ. ಆ ದುಡ್ಡು ನಾನು ಅನುಭವಿಸಿದ್ನ ಇಲ್ಲ, ಅದರಿಂದ ಹೊಲ ಕೊಂಡ್ಕೊಂಡ. ಇವತ್ತಿನವರೆಗೂ ಆ ಹೊಲನ ಯಾರು ಮುಟ್ಟುತ್ತಾ ಇಲ್ಲ. ಅಲ್ಲೆಲ್ಲ ಆ ಚೀಲ ತಗೊಂಡೋಗಿ ಹಾಕಿದಂತೆ ಆ ಚೀಲ ನೀವು ವಾಪಸ್ ತಗೊಂಡೋಗಪ್ಪ ಅಂದ್ರು. ಅವನಿಗೆ ಯಾವ ಹೊಲದಲ್ಲಿ ಉರುಳಾಕೊಂಡು ಇವತ್ತಿನವರೆಗೆ ಆ ಹೊಲ ಹಂಗೆ ಬೀಳು ಬಿದ್ದಿದೆ. ಅಲ್ಲಿ ಹೋದ ತೋರ್ಸರಂತೆ ಇದೇ ಇಲ್ಲಿ ಇಸ್ಕರಿಯೋತ್ ಉರುಳಾಕೊಂಡಿದ್ದು. ಎಲ್ಲಿ ಉರುಳಾಕೊಂಡಂತೆ ಅವನ ಕರಳೆಲ್ಲ ಹೊರಗೆ ಬಂತಂತೆ. ಬೆಳ್ಳಿ ನಾಣ್ಯ ತಗೊಂಡು ಹುಡ್ಕೊಂತಿದ್ದ ಅವನು. ಸ್ಥಾನ, ಮಾನ, ಕಣ್ಣಿನ ಆಶೆ, ದೇಹದ ಆಶೆ, ಬದುಕು ಬಾಯಿನ ಡಂಬ. ಅಷ್ಟೊಕ್ಕ ಬಂದ್ರೆ ನಾನು ಏನೋ ಮಾಡ್ಬೋದು, ಈಗ ಸಾಯ್ತೀನಿ ಅಂತ ಈಗ ಸತ್ತು ಹೋಗ್ಬಿಡ್ಲಿ, 11 ಮಂದಿ ಹಳ್ಳ ಹಿಡ್ಕೊಂಡು ಹೋಗ್ಲಿ, ನಾನು ಮಾತ್ರ ಈ ಬೆಳ್ಳಿ ನಾಣ್ಯ ತಗೊಂಡೋಗಿ ಬ್ಯಾಂಕ್ ನ ಡೆಪಾಸಿಟ್ ಹಾಕಿ ನಾನು ನಮ್ಮ ಮನೆಯವರು ಚೆನ್ನಾಗಿರ್ತೀವಿ ಎಂತೆಂತ ಆಲೋಚನೆ ಮಾಡಿದ್ದ ಅವನು.
ನಮಗೆ ಬರಬೇಕಾದಂತೆ ನ್ಯಾಯವಾದ ದುಡ್ಡಲ್ಲಿ ಮಾತ್ರ ನಾವು ಜೀವನ ಮಾಡಬೇಕು. ಸ್ವಾಮಿ ಹೇಳಿದ ಆಕಾಶದ ಪಕ್ಷಿಗಳು ನೋಡ್ರಿ, ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಅದೆಲ್ಲ ಹೇಳಿ ನಿಮ್ಮನ್ನ ನಾನು ಇನ್ನೂ ಹೆಚ್ಚು ಪ್ರೀತಿ ಮಾಡ್ತೀನಪ್ಪ, ನಿಮ್ಗೆ ಆಯಾ ಒತ್ತಿ ಬೇಕಾದ ಊಟ ನಾನು ಕೊಡ್ತೀನಿ ಎಲ್ಲ ಹೇಳಿದ್ದೆ ಸ್ವಾಮಿ. ಆದರೂ ಸಹ ಅವನಿಗೆ ಸತ್ತೋಗ್ತಾನೆ, ಮುಂದೆ ನನ್ನ ಜೀವನ ಹೆಂಗೆ? ದುಡ್ಡು ಕೆಲಸ ಬರಂದ್ರೆ ಬಹಳ ವರ್ಷ ಆಯ್ತು, ಕೆಲಸ ಬಿಟ್ಟು ಉದ್ಯೋಗ ಕೊಡಂಗಿಲ್ಲ, 3 ವರ್ಷ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆತನ್ನೇ ಮೋಸ ಮಾಡಿ, ಆತನ್ನೇ ಮಾಡಿಬಿಟ್ಟು ನಾನು ರೊಕ್ಕ ಮಾಡ್ತೀನಿ ಜೀವನ. ನನ್ನಂತ ಬುದ್ಧಿವಂತ ಯಾರಿಲ್ಲ. 11 ಮಂದಿ ಮೂರ್ಖರು ಯೇಸುವನ್ನು ಸತ್ತ ಮೇಲೆ ರೋಗಿ ಬೀಳ್ತಾರೆ, ನಾನು ಮಾತ್ರ ನನ್ನ ಕುಟುಂಬದಲ್ಲಿ ಇರ್ತೀನಿ. ಎಂತ ಆಲೋಚನೆ! ಜೊತೆ ಸಹೋದರನಿಗೆ ಚಾಕು ಹಾಕುವಂತ ದುಷ್ಟ ಪ್ರಯತ್ನ. ಇವತ್ತು ಏನಾದ್ರೂ ನಿಮಗೆ ಸಲ್ಲಬೇಕಾದಂತ ಹಣ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಕೇಳಿಸ್ಕೊಂತೀರಾ? ನಿನ್ನ ಕುಟುಂಬಕ್ಕೆ ಸಲ್ಲಬೇಕಾದ ಬಿಟ್ಟು ಬೇರೆ ಏನಾದರೂ ನೀನು ಆಸೆ ಪಟ್ರೆ ದೇವರ ದೃಷ್ಟಿಯಲ್ಲಿ ನೀನು ಪಾಪಿ ಆಗ್ತೀಯಾ? ಅದಕ್ಕೆ ದಶಾಂಶ ನೆರವಿನ ಮೇಲೆ ಕಣ್ಣು ಹಾಕ್ಬೇಡ, ಅವನ ಆಸ್ತಿಯ ಮೇಲೆ ಕಣ್ಣು ಹಾಕ್ಬೇಡ. ಯೇಸು ಸ್ವಾಮಿ ಆರಿಸಿಕೊಂಡಂತ ವ್ಯಕ್ತಿಗಳಲ್ಲಿ ಇಸ್ಕರಿಯೋತ ಯೂದ ಇದ್ದ. ಇವತ್ತು ನನ್ನಲ್ಲಿ ಸಹ ಇಸ್ಕರಿಯೋತ ಯೂದ ಜೀವಂತವಾಗಿದ್ದಾನ? ಪ್ರಶ್ನೆ ಮಾಡ್ಕೊಳ್ರಿ. ಪೇತ್ರ ಮಾಮೂಲು ಮನುಷ್ಯನಂತೆ ಅಲ್ಲಿಗೆ ನಾನು ಸುಮ್ಮನಾಗ್ಬಿಟ್ಟೆ. ಯೇಸು ಸ್ವಾಮಿ ಸತ್ತ, ಅದಕ್ಕಿಂತ ಮುಂಚೆ ಅವನು ನೋಡ್ದ, ಅವನಿಗೆ ಪಶ್ಚಾತ್ತಾಪ ಬಂತು, ಬಹಳ ಬೇಜಾರಾಯಿತು, ಅತ್ತ, ಆಮೇಲೆ ಯೇಸು ಸ್ವಾಮಿಗೆ ಜೀವನ, ಅವೆಲ್ಲ ಓಕೆ. ಎಲ್ಲರೂ ಯೇಸುವನ್ನು ಸತ್ತ ಮೇಲೆ ಹೆಂಗಪ್ಪ ಅಂತ ಕಷ್ಟಪಟ್ಟು ದುಃಖ ಪಡ್ತಾರೆ. ನೋಡಿದ್ರೆ ಅಂತ ಬಾರಿ ಹೊಡೆದು ಸಾಯಿಸ್ಬಿಟ್ರೆ ಯೇಸು ಸ್ವಾಮಿನ, ಅದೇನೋ ಎದ್ದೀನಿ ಅಂತ ಹೇಳ್ತಾನ. ನಮ್ಮ ಮುಂಜಿನ ಜೀವನ ಹೆಂಗೆ? ಯಾರಷ್ಟು ಕಿಟಕಿ ಬಾಗಿಲು ಗವಾಕ್ಷ ಎಲ್ಲ ಮುಚ್ಕೊಂಡು ಕುಂತಾರೆ, ಯಾಕಂದ್ರೆ ರೋಮನ್ ಸಿಪಾಯಿಗಳು ಬಂದು ಹೊಡಿಬೋದು ಅಂತ ಭಯ ಅವರಿಗೆ. ಪೇತ್ರ ಏನ್ ಮಾಡ್ದ ಗೊತ್ತಾ? ನಾವ್ ಹಿಂಗೆ ಕುತ್ಕೊಂಡ್ರೆ ಆಗೋದಿಲ್ಲ, ಸ್ವಲ್ಪ ಒಂದು ಎಕ್ಸ್ಟ್ರಾ ಮನುಷ್ಯನ್ನೇ, ನಾವ್ ಹಿಂಗ್ ಕುಂತ್ರೆ ಆಗೋದಿಲ್ಲ, ನಮ್ ಹೊಟ್ಟೆ ಪಾಡಿಗೆ ಏನಾದ್ರೂ ಮಾಡ್ಬೇಕು. ದೇಶ ಬರೆದಾಗ ಏನ್ ಹೇಳಿದ್ದ? ನೀವು ನನ್ನಲ್ಲಿ, ನಾನು ಅವತ್ತು ನಿಮ್ಮಲ್ಲಿ ಏನಾದ್ರು ನೀವೇನಾದ್ರೂ ಬೇಡಿಕೊಡ್ದ ಕೊಡ್ತಿದ್ದೀವಿದ್ದಲ್ಲ, ನಿಮ್ಮನ್ನ ಮನುಷ್ಯನಿಂದ ಬೆಸ್ತವಾಗಿ ಮಾಡ್ತಿದ್ದೀವಿದ್ದಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟ. ನಾನು ಹೊಟ್ಟೆ ಪಾಡು ಎದ್ದ, ಹಣ ಎಲ್ಲ ಹೋಗ್ತದೀಯ? ಸುಮ್ಮನೆ ಹೋಗ್ಲಿಲ್ಲ, ನಾನು ಮೀನಿಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಕೆಲಸ ಬಿಟ್ಟು ಬಂದಿದ್ದ ಇವತ್ತು ಮತ್ತೆ ಅದೇ ಕೆಲಸಕ್ಕೆ ವಾಪಸ್ ಹೋಗ್ತಾನೆ. ಸ್ವಾಮಿ ಹೇಳಿದ್ದ, ನೀನು ಮೀನು ಹಿಡಿಯುವಂತ ಬೆಸ್ಟ್ ಆಗ್ಬೇಡಪ್ಪ, ನಿನ್ನ ಮನುಷ್ಯನ ಹಿಡಿಯುವಂತ ಬೆಸ್ತನಾಗಿ ಮಾಡಿ. ಮನುಷ್ಯ ಹಿಡಿಯುವ ಬೆಸ್ಟ್ ಅಂದ್ರೆ ಶಿಷ್ಯರನ್ನಾಗಿ ಮಾಡುವಂತ ಒಂದು ಸೇವೆ ನಿನಗೆ ಅಂದ್ರೆ ಬ್ಯಾಡೇ ಬೇಡ, ಮತ್ತೆ ನಾನು ಮೀನು ಹಿಡಿಯಕ್ಕೆ ಹೋಗ್ತೀನಿ. ಯಾವುದನ್ನ ಬಿಟ್ಟಿದ್ನೋ ಮತ್ತೆ ಹೊಟ್ಟೆ ಪಾಡಿಗೋಸ್ಕರ ಅದಕ್ಕೆ ವಾಪಸ್. ಮಾಡಿದ ಮಾಡದಂತೆ ಲೋಕದ ನಾವು ಮಾಡಿ ಪಾಪ ಮತ್ತೆ ಮಾಡ್ತಾ ಇದ್ದೀವಿ. ಎಷ್ಟು ಸಲ ನಾವು ಮತ್ತೆ ಪಾಪ ಮಾಡಿ ನಮ್ಮನ್ನು ಅರ್ಥ ಮಾಡಿ ಸ್ವಲ್ಪ ಆಲೋಚನೆ ಮಾಡಿ. ಚಿ ಅಂತ ನೋಡಬಾರ್ದು, ಎಷ್ಟು ಸಲ ನೋಡಿವಿ. ಚಿ ಅಂತ ಕೇಳಿಸ್ಕೋಬಾರ್ದು, ಎಷ್ಟು ಸಲ ಕೇಳಿಸ್ಕೊಂಡಿವಿ. ಚಿ ಆತರ ಮಾತಾಡಬಾರ್ದು, ಎಷ್ಟು ಸಲ ನಾವು ಮಾತಾಡಿದ್ದೀವಿ. ಚಿ ಆಲೋಚನೆ ಮಾಡಬಾರ್ದು, ಎಷ್ಟು ಸಲ ಮಾಡಿದ್ದೀವಿ. ಚಿ ಅಂತ ಹೋಗಲೇಬಾರ್ದು, ಎಷ್ಟು ಸಲ ಹೋಗಿವಿ. ಇಲ್ಲಿ ನಾವು ನಮ್ಮ ಜೀವಿತ ಗಲೀಜಾದಂತ ಜೀವಿತ ಆಗಿದೆ. ಸಭೆಯಲ್ಲಿ ನಾವು ಬಹಳ ಭಕ್ತಿವಂತ ನಾವು ನಟನೆ ಮಾಡ್ತೀವಿ. ನಾವು ಒಬ್ಬರಿಗೆ ನಮ್ಮ ಜೀವಿತ ಎಷ್ಟು ವರ್ಸ್ಟ್ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಸಂಬಂಧಗಳು ಯಾವುದು ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮ ಆಲೋಚನೆಗಳು ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮನ್ನ ಸರಿಪಡಿಸ್ಕೋಬೇಕು. ಪವಿತ್ರಾತ್ಮರು ಹೇಳುವಾಗ ನೇರವಾಗಿ ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೂ ಪರವಾಗಿಲ್ಲ, ಇಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಸಂಬಂಧಗಳನ್ನ ಸರಿಪಡಿಸಿಕೊಂಡೆ. ಸಂಬಂಧದ ತಪ್ಪು ಹೋಗ್ತಾ ಇದ್ದೀವಿ ನಾವು ಇವತ್ತು. ಸಭೆಯನ್ನು ನಾವು ಬಹಳ ಸಂಪನ್ನ ಕಾಣ್ತಾ ಇದ್ದೀವಿ, ಹೊರಗಡೆ ನಮ್ಮ ಸಂಬಂಧಗಳು ಹಾಳಾಗಿ ಹೋಗಿವೆ. ಯಾವುದೋ ಒಂದು ಬಲವಂತ ಒಳಗಾಗಿ ಮತ್ತೆ ಅದೇ ಸಂಬಂಧ ಎಲ್ಲ ಹೋಗ್ತಾ ಇದ್ದೀವಿ. ಗೊತ್ತು ನಮಗೆ ವಾಕ್ಯದ ಪ್ರಕಾರ ತಪ್ಪು ಅಂತೇಳಿ. ಅಲ್ಲಿ ಹೋಗುವಾಗಲೇ ಪವಿತ್ರಾತ್ಮನ ಮೂರುತ್ತಾನೆ, ನೋವು ಪಡ್ತಾನೆ, ದುಃಖ ಪಡ್ತಾನೆ. ಅದು ಮಾಡಬಾರ್ದಲ್ಲ ಅನ್ನೋದು ಒಂದು ಮೆಲುಧ್ವನಿ ಬರುತ್ತೆ. ಆದ್ರೆ ಮೃಗತ್ವ ಮತ್ತೆ ಹೋಗ್ತೀವಿ. ಮತ್ತೆ ಆದ್ಮೇಲೆ ಅಯ್ಯೋ ಮಾಡಬಾರ್ದಾಗಿತ್ತು, ಮತ್ತೆ ಟೈಮ್ ಬಂದಾಗ ಮತ್ತೆ ಹೋಗ್ತೀವಿ. ಎಷ್ಟು ಸಲ ನಾವು ಮಾಡಿಲ್ಲ. ತಾನು ಬಿಟ್ಟಂತ ಆ ಬೆಸ್ತ ಕೆಲಸಕ್ಕೆ ಮತ್ತೆ ತಿರುಗಿ ಹೋಗ್ತಾ ಇದ್ದಾರೆ. ಲೋಕ ರೀತಿಯಲ್ಲಿ ಹೋಗೋದು ತಪ್ಪೇನಿಲ್ಲ, ಆದ್ರೆ ವಾಕ್ಯ ರೀತಿಯ ಪ್ರಕಾರ ಸ್ವಾಮಿ ಹಿಡಿದು ಅದು ಬೇಡ, ನಾನು ನಿಮ್ಮನ್ನ ಮನುಷ್ಯ ಹಿಡಿಯುವಂತ ಬೆಸ್ತನ್ನು ನಾನು ಮಾಡ್ತೇನೆ. ಲೋಕದಲ್ಲಿ ಪಾಪ ಮಾಡ್ತಾರೆ, ಹೋಗ್ಬಾರ್ದು ಅಂತ ಹೋಗ್ತಾರೆ. ಅದು ನಮ್ಮ ಧರ್ಮ ಅಲ್ಲ, ನಮ್ಮ ಧರ್ಮ ವಾಕ್ಯದ ಧರ್ಮ. ಯಾವುದು ನೋಡ್ತಾ ಇದೀವಿ ನಾವು ಇವತ್ತು? ಮೊಬೈಲ್ ನಾವು ಏನ್ ನೋಡ್ತಾ ಇದೀವಿ, ಏನ್ ಕೇಳಿಸ್ಕೊಳ್ತಾ ಇದೀವಿ, ಪೋಲಿ ಮಾತುಗಳನ್ನ, ಯಾವ ರೀತಿ ರೀಲ್ಸ್ ನಾವು ಎಂಜಾಯ್ ಮಾಡ್ತಾ ಇದೀವಿ.
ಯಾವ ರೀತಿ ಚಿತ್ರಗಳನ್ನು ನೋಡ್ತಾ ಇದ್ವಿ ಯಾರಿದ್ದಾಗ. ವಾಕ್ಯ ದೇವರನ್ನು ನೋಡ್ತಾ ಆತ್ಮದೇವರು ನೋಡುವಾಗ ಆತನ ಮುಂದೆ ನಾವು ಬತ್ತಲೆಯಾಗಿದ್ದೇವೆ. ಸಭೆಯಲ್ಲಿರುವಾಗ ನಾವು ಬಹಳ ಗಂಭೀರವಾಗಿದ್ದೀವಿ ಪ್ರಿಯರೇ. ಯೌವನಸ್ಥ ಮಕ್ಕಳನ್ನ ಹೇಳ್ತಾ ಇದ್ದೀನಿ, ಹಿರಿಯ ನಾನು ಹೇಳ್ತಾ ಇದ್ದೀನಿ, ತಪ್ಪಿರಬೇಡಿ. ಜೀವಿತ ಸರಿಪಡಿಸ್ಕೋಬೇಕು, ನಮ್ಮ ಜೀವನ ಸರಿಪಡಿಸ್ಕೋಬೇಕು. ಇಲ್ಲೇ ನಾವು ಮಾಡಿ ಏನಾಗಿಲ್ಲ ಬಿಡು ಅಂತ ಮೃಗತ್ವ ನಮಗೆ ಬೇಡ. ದೇವರ ತಾಳ್ಮೆ ಬಹಳ ದೀರ್ಘವಾದದ್ದು. ಆ ತಾಳ್ಮೆ ಒಂದು ಕೊನೆ ಬಂತು ಅಂದ್ರೆ ನಾವ್ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಕಂಟ್ರೋಲ್ ಆಗಿರ್ಬೇಕು, ಕಂಟ್ರೋಲ್ ಆಗಿರ್ಬೇಕು, ಕಂಟ್ರೋಲ್ ಆಗಿರ್ಬೇಕು, ಕಂಟ್ರೋಲ್ ಆಗಿರ್ಬೇಕು. ಇಲ್ಲವಾದ್ರೆ ಒಂದು ಸಮಯ ಬರುತ್ತೆ, ಸತ್ತ ನಾಯಿಗೆ ನಾವು ಸಮ ಆಗ್ತೀವಿ. ಒಬ್ಬ ದೇವರ ಸೇವಕ, ಅದ್ಭುತವಾದ ದೇವರ ಸೇವಕ, ಅಮೆರಿಕದಲ್ಲಿ, ಹೆಸರು ಬೇಡ, ಆತ ವಾಕ್ಯ ಹೇಳುವಾಗ ಲಕ್ಷಾನುಗಟ್ಟಲೆ ಜನ ಬರ್ತಾ ಇದ್ದ, ಅದ್ಭುತಗಳು ಜರುಗ್ತಾ ಇದ್ವು, ದುರಾತ್ಮಗಳು ಹೋಗ್ತಾ ಇದ್ವು. ಆತನಿಗೊಂದು ಬಲಹೀನತೆ ಇತ್ತು, ದೇಹದ ಸುಖಕ್ಕೋಸ್ಕರ ಬೇರೆ ದಾರಿ. ಆದ್ರೆ ದೇವ ಸೇವೆ ಮಾಡ್ತಾ ಇದ್ದ. ಒಂದು ಸಲ ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಇದು ಜರುಗಿ ಒಂದು 20 ವರ್ಷ ಆಗಿದೆ ಅಷ್ಟೇ. ಅಮೆರಿಕದಲ್ಲಿ ಪ್ರೆಸ್ ಅವರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು, ಹೋಟೆಲ್ ರೂಮ್ ಅಲ್ಲಿ ಬೇರೆ ವ್ಯಕ್ತಿ ಜೊತೆಗೆ. ಆತ ಓಪನ್ ಆಗಿ ಟಿವಿಯಲ್ಲಿ ಹೇಳ್ದ, ನಾನು ತಪ್ಪು ಮಾಡಿದೆ, ಇಷ್ಟು ವರ್ಷ ನನ್ನ ದೇಹ ಸುಖಕ್ಕೋಸ್ಕರ ನಾನು ಬೇರೆಯವ್ರ ಜೊತೆ ಜೀವಿತ, ಒಂದು ಸಮುದಾಯಕ್ಕೆ, ವಿಶ್ವಾಸಗಳ ಸಮುದಾಯಕ್ಕೆ ನಾನು ಮೋಸ ಮಾಡಿದೆ, ನನ್ನ ದಯಮಾಡಿ ಕ್ಷಮಿಸಿ ಅಮೆರಿಕ ಅಂತ ಬೇಡ್ಕೊಂಡಾಗ ಸಮಾಜ ಅದನ್ನು ಒಪ್ಕೊಳ್ತು. ಆಯ್ತು, ಇಲ್ಲಿವರೆಗೂ ನೀನು ಪಾಪ ಮಾಡಿದಿ, ಇನ್ನು ಮೇಲೆ ಮಾಡಬೇಡ. ಒಪ್ಪುಕೊಂಡ ತನ್ನ ಜೀವಿತ ಮತ್ತೆ ಮುಂದುವರಿಸ್ತಾ ಒಳ್ಳೆ ಜೀವಿತ ಜೀವಿಸ್ತಾ ಇವತ್ತು ಸ್ವಾಮಿ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನಿನ್ನ ಸಂಬಂಧ ಸರಿಪಡಿಸ್ಕೊ. ಬಲವಾದಂತ ಮಾತು ಇದು. ನಿನ್ನ ಸಂಬಂಧ ಸರಿಪಡಿಸ್ಕೊ. ಹೆಂಡತಿಗೆ ಮೋಸ ಮಾಡಿದೀಯಾ, ಗಂಡನಿಗೆ ಮೋಸ ಮಾಡಿದೀಯಾ, ಅಪ್ಪ ಅಮ್ಮನಿಗೆ ಮೋಸ ಮಾಡಿದೀಯಾ, ನಿನ್ನ ಜೀವಿತ ಸರಿಪಡಿಸ್ಕೊ. ಪೇತ್ರ ಯಾವ ಉದ್ಯೋಗ ಬಿಟ್ಟಿದ್ನೋ ಯೇಸು ಸ್ವಾಮಿ ಬೇಡ ಅಂದ್ರೂ ಸಹ ಮತ್ತೆ ಅದಕ್ಕೆ ವಾಪಸ್ ಹೋಗ್ತಿದ್ದಾನೆ. ನೀನು ಯಾವ ಪಾಪದ ಜೀವಿತ ಬಿಟ್ಟು ದೇವರ ಕಡೆ ಬಂದಿದ್ಯೋ ಮತ್ತೆ ಮತ್ತೆ ಅನೇಕ ಸಲ ಅದೇ ಜೀವಿತಕ್ಕೆ ಹೋಗಿದೆ. ಆಗಿದೆ ಎಚ್ಚರಿಕೆ, ಎಚ್ಚರಿಕೆ. ಅವನೊಬ್ಬನೇ ಹೋಗ್ಲಿಲ್ಲ, ಹೋಗುವಾಗ ತನ್ನ ಜೊತೆಗೆ 4 ಜನ ಸಹ ಬಂದರು. ಪಾಪ ಮಾಡೋದು ನೀನ್ ಆದ್ರೆ ನೀನ್ ಪಾಪ ಮಾಡೋದು ನೋಡಿ ನಿನ್ ಹಿಂದೆ ಅನೇಕ ವಿಶ್ವಾಸಗಳು ಸಹ ಆ ಪಾಪ ಮಾಡ್ತಾರೆ. ಎಚ್ಚರಿಕೆ ಆಗಿರ್ಬೇಕು. ಅವರೇ ಮಾಡಿದ್ರು, ನಮ್ದೇನ್ ಲೆಕ್ಕ. ಅವನ್ ಹಿಡಿಯಕ್ ಹೋದ, ಅವನೊಬ್ಬನೇ ಹೋಗ್ಲಿಲ್ಲ. ಗಟ್ಟಿಯಾಗಿ ಘೋಷಣೆ ಮಾಡಿದಾಗ ಅವನು ಹಿಡಿಯಕ್ ಹೋಗ್ತೀನಿ ಅಂತ ಹೇಳಿ ಅವನ ಜೊತೆಗೆ ಇನ್ನೂ 4 ಜನ ಬಂದರು. ಯೇಸು ಸ್ವಾಮಿ ಯಾವ ಉದ್ದೇಶಕ್ಕೋಸ್ಕರ ಅವನ್ನ ಕರೆದಿದ್ನೋ ಆ ಉದ್ದೇಶವನ್ನ ಅಲ್ಲೇ ಬಿಟ್ಟು, ಯಾಕೆ ಯೇಸು ಸ್ವಾಮಿ ಸತ್ತಿದ್ದಾನೆ, ಪುನರುತ್ಥಾನನಾಗಿದ್ದಾನೆ, ಈಗ ಮೇಲೆ ಹೋಗ್ಬಿಡ್ತಾನೆ. ನನ್ನ ಜೀವಿತ ಗತಿ ಏನು? ತಾನೊಬ್ಬನೇ ಹೋಗೋದಲ್ಲ, ತನ್ನ ಹಿಂದೆ 4 ಜನ ಕರ್ಕೊಂಡು ಹೋದ. ವಾಕ್ಯ ಹೇಳುತ್ತೆ, ಇಡೀ ರಾತ್ರಿ ಪರಿಶ್ರಮ ಪಟ್ಟಂತೆ. ಇಡೀ ರಾತ್ರಿ ಅವರೆಲ್ಲರೂ ಹುಟ್ಟಾಗಸ್ತರೆ. ಅವರು ಹುಟ್ಟಿದಾಗಿನಿಂದ ಮೀನಿನಂತೆ ಜೀವನ ಮಾಡಿದ್ರು. ಮೀನಿನ ಎಲ್ಲಾ ಚಟುವಟಿಕೆ ಗೊತ್ತು ಅವರಿಗೆ. ಬೆಳಗಿನ ಜಾವ ಯಾವ ಕಡೆ ಬಲೆ ಹಾಕಿದ್ರೆ ಮೀನುಗಳು ಬರ್ತವೆ, ಮಧ್ಯರಾತ್ರಿಯಲ್ಲಿ ಯಾವ ಕಡೆ ಹಾಕಿದ್ರೆ ಮೀನು ಸಿಗ್ತವೆ. ಚೆನ್ನಾಗಿ ಬಂದಿತ್ತು. ಚಿಕ್ಕ ಪ್ರಾಯದಿಂದ ಸಮುದ್ರದಲ್ಲೇ ಬೆಳೆದಂತವರು ಇಡೀ ರಾತ್ರಿ ಪ್ರಯತ್ನ ಪಟ್ಟರು. ಒಂದು ಮೀನಾದ್ರೂ ಸಿಕ್ಕಲಿಲ್ಲ. ರಾತ್ರಿ ಎಲ್ಲ ಬೆಳಗಿನ ಜಾವ ಸ್ವಾಮಿ ಕೇಳ್ತಾನೆ, ಮಕ್ಕಳೇ ನಿಮಗೇನಾದ್ರೂ ಸಿಕ್ತಾ? ಅಲ್ಲಿಗೂ ಗೊತ್ತಾಗಲಿಲ್ಲ. ಅಯ್ಯೋ ಸ್ವಾಮಿ ನೀನು ಹಿಡಿಬೇಡ ಅಂತ ಹೇಳಿದ್ದ, ಆ ಕೆಲಸ ಬೇಡ ಅಂತ ಹೇಳಿದ್ದ, ಆತ್ಮ ಗೆಲ್ಬೇಕು ಅಂತ ಹೇಳಿದ್ದ ಅಂದ್ರೆ ಅಲ್ಲಿಗೆ ಇಲ್ಲ. ಯಾವುದು ಸ್ವಾಮಿ, ರಾತ್ರಿ ಎಲ್ಲ ಕಷ್ಟಪಟ್ಟಿರಿ, ಒಂದು ಮೀನು ಸಿಕ್ಕಿಲ್ಲ. ಎಂತ ಮೂರ್ಖತನ. ಆಯ್ತು ಈ ಕಡೆ ಹಾಕ್ರಿ, ಬಲಗಡೆ ಹಾಕ್ರಿ ಅಂದ ಸ್ವಾಮಿ. ಆದ್ರೆ ಎಡಗಡೆ ಹಾಕಿದ್ರೆ ಸಿಕ್ತಿತ್ತು. ಸ್ವಾಮಿ ಉಲ್ಟಾ ಹೇಳ್ದ,
ಅವನು ಹೇಳ್ತಾನೆ, ಸ್ವಾಮಿ ರಾತ್ರೆಲ್ಲ ಪ್ರಯತ್ನ ಪಟ್ಟಿವಿ, ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಹಾಕ್ತಿರ್ತಾರೆ ಅದನ್ನು ಕೂಡ ಅಂದ. ಅವ್ನಿಗೆ ಗೊತ್ತಿಲ್ಲ ಮಂಕು ಮುಂಡೋದು, ಅಯ್ಯೋ ಸ್ವಾಮಿ ಆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳನಲ್ಲಪ್ಪ, ಮತ್ತೆ ಅತಂತ್ರ ಮಾತಾಡಕತ್ತಿನ ಅಷ್ಟು ಕೂಡ ಗೊತ್ತಿಲ್ಲ ಅವನಿಗೆ. ಯಾರಿಗೆ? ಮಿಸ್ಟರ್ ಪೀಟರ್ಗೆ. ಇಡಿಸಲಾರದಷ್ಟು ಮೀನುಗಳು ಸಿಕ್ಕುವಂತೆ. ಎಷ್ಟು ಮೀನುಗಳು? ಇಡಿಸಲಾರದಷ್ಟು ಮೀನುಗಳು ಸಿಕ್ಕುವಂತೆ. ಇನ್ನೊಂದು ದೋಣಿಕರು ಅದು ತುಂಬಿಸ್ಕೊಂಬಂದ್ರಂತೆ. ಸುಸ್ತಾಗ್ಬಿಟ್ಟಿದ್ರು, ರಾತ್ರಿ ಎಲ್ಲ ಸುಸ್ತಾಗ್ಬಿಟ್ಟಿದ್ರು. ಮಕ್ಕಳೇ, ಪಾಪ ಕಷ್ಟಪಟ್ಟಿರಲಿಲ್ಲ, ಬರ್ರಿ ಅವರಿಗೋಸ್ಕರ ಕೆಂಡದ ಮೇಲೆ ರೊಟ್ಟಿ ಮತ್ತು ಸುಟ್ಟಂತ ಮೀನು ಯೇಸು ಸ್ವಾಮಿ ರೆಡಿಯಾಗಿಟ್ಟಿದ್ದ, ಊಟ ಮಾಡುವ. ಇದಕ್ಕೆ ತಾನೇ ನೀನು ಮತ್ತೆ ವಾಪಸ್ ಆ ಕೆಲ್ಸಕ್ಕೆ ಹೋಗಿದ್ದೆ. ಎಷ್ಟು ಬೇಕಷ್ಟಿಲ್ವಾ? ಅರ್ಥ ಆಗ್ತದ್ರೆ ಹೇಳೋದು ನಿಮಗೆ? ಇಷ್ಟಕ್ಕೆ ತಾನೇ ನೀನು ಮತ್ತೆ ರೊಟ್ಟಿ ಮೀನಿಗೋಸ್ಕರ ತಾನೇ ಆ ಕೆಲಸ ಮಾಡಬೇಡ, ಶ್ರೇಷ್ಠವಾದ ಕೆಲಸ ಇದೆ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ವಾಪಸ್ ಹೋಗಿದ್ಯಾ? ಮತ್ತಿಲ್ವಾ? ಅಯ್ಯೋ ಸ್ವಾಮಿ ನನ್ನ ಪಾಪಿ. ಚಂದ್ರ ಕಣ್ಣಿನ ಆಶೆಗೋಸ್ಕರ, ಕ್ಷಣಿಕವಾದ ದೇಹ ಸುಖಕ್ಕೋಸ್ಕರ, ಏನೋ ಭ್ರಮೆಯ ಕಾಣುವಂತ ವೈಲಾಸಿ ಜೀವನ, ವೈಭವ ಜೀವನ, ಆಡಂಬರ ಜೀವನಕ್ಕೋಸ್ಕರ ಎಷ್ಟೋ ಸಲ ನಾವು ಮಾಡಬಾರ್ದನ್ನ ಮತ್ತೆ ಮಾಡಿದ್ದೇವೆ. ಸ್ವಾಮಿಗಳು ಕೇಳ್ತಾರೆ, ನಮ್ಮ ಮಗಳೇ, ನಮ್ಮ ಮಗನೇ, ನನಗಿನ್ನೂ ಮಾಡ್ತೀಯಾ? ನೀನು ಪಾಪ ಮಾಡುವಾಗೆಲ್ಲ, ನೀನು ಪಾಪಕ್ಕೆ ನಿನ್ನ ದೇಹವನ್ನು ಒಪ್ಪಿಸಿಕೊಡುವಾಗೆಲ್ಲ, ನೀನು ಪಾಪಕ್ಕೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡುವಾಗೆಲ್ಲ ನಿನ್ನೊಳಗಿಂದ ಪವಿತ್ರಾತ್ಮನು ಮೂಡುತ್ತಾನೆ. ನೀನು ಮಾತನಾಡಬಾರ್ದಂತ ಮಾತುಗಳು ಮಾತಾಡುವಾಗ ನಿನ್ನೊಳಗಿರುವಂತ ಪರಿಶುದ್ಧಾತ್ಮನು ಮೂಡುತ್ತಾನೆ. ನೀನು ನೋಡುವಾಗ ಒಂದು ಮೆಲುವಾದನ್ನು ನೋಡಬಾರ್ದು ಅಂತ ಥಾಟ್ ಹಾಕ್ತಾನೆ. ನೀನು ಅದನ್ನು ಮೀರಿ ಹೋಗುವಾಗ ನಿನ್ನೊಳಗೆ ಪವಿತ್ರಾತ್ಮನು ಮೌನವಾಗಿ ಅಳುತ್ತಾನೆ. ನಿನಗೋಸ್ಕರ ಎಲ್ಲವನ್ನ ಬಿಟ್ಟು ಶಿಲುಬೆ ಮೇಲೆ ಕಳೆದು ಮಾಡಿಕೊಂಡು ಯೇಸು ಸ್ವಾಮಿನ ಮತ್ತೆ ಮತ್ತೆ ನಾವು ನೋವು ಮಾಡ್ತಾ ಇದ್ದೀವಿ. ನಮ್ಮ ಮಾತುಗಳಿಂದ, ನಮ್ಮ ಆಲೋಚನೆಗಳಿಂದ, ನಮ್ಮ ಕೆಲಸಗಳಿಂದ. ಪೇತ್ರನು ಮತ್ತೆ ವಾಪಸ್ ಹೋದ. ಸ್ವಾಮಿ ಅಲ್ಲಿ ಸಹ ಅವನನ್ನ ತಿದ್ದುಪಡಿ ಮಾಡಿ ಅವನು ಊಟ ಕೊಟ್ಟು ಹೇಳಿದ, ಇದಕ್ಕೋಸ್ಕರ ಅಷ್ಟು ಕಷ್ಟಪಡ್ಬೇಡಪ್ಪ. ಚರಿತ್ರೆ ಮುಂದೆ ಹೇಳುತ್ತೆ ಪ್ರಿಯರೇ, ಅಷ್ಟು ಬಲಹೀನವಾದಂತ ಪೇತ್ರ ಯಾವಾಗ ಪವಿತ್ರಾತ್ಮನ ಅಭಿಷೇಕ ಆಯ್ತು, ದೇವರ ವಾಕ್ಯವನ್ನ ನಿರಂತರವಾಗಿ ಸಾಕ್ತಾ ಹೋದ. ಎಷ್ಟರ ಮಟ್ಟಿಗೆ ಅಂದ್ರೆ, ನಾಳೆ ದಿವಸ ಅವನಿಗೆ ನ್ಯಾಯ ತೀರ್ಪಿದೆ ಅಂದ್ರೆ ಸೆರೆಮನೆಯಲ್ಲಿ ಆರಾಮ ನಿದ್ದೆ ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ನನ್ನ ಜೀವಿತ ಸ್ವಾಮಿ ಕೈಲಿರುತ್ತೆ, ಆತ ಏನ್ ಮಾಡ್ತಾನೋ ಮಾಡ್ತಾನೆ. ಚೈಲಿಗಳು ಕಾಲಿಗೆ ಕೈಗೆ ಹಾಕಿ ಸೆರೆಮನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ನ್ಯಾಯ ವಿಚಾರಣೆ ಆಗುತ್ತೆ. ಜೈಲ ಮನೆ ಹೋಗ್ತಾನ ಗೊತ್ತಿಲ್ಲ, ಆರಾಮ ನಿದ್ದೆ ಮಾಡ್ತಾ ಇದ್ದಾನೆ. ಆದ್ರೆ ಒಳಗಡೆ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ. ದೇವದೂತ ಬಂದು ಎದರ ಅಂದ ಅಂತ ಹೇಳ್ದ, ಕರ್ಕೊಂಡೋದ. ಆ ಯಾವಾಗ ದೇವತೆ ಬಂದ್ಕೊಳ್ಳಿಲ್ಲ, ಸರಪಳಿಗೆ ಭಿಕ್ಷೆ ಇತ್ತು, ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದು ಫಸ್ಟ್ ಗೇಟು, ಸೆಕೆಂಡ್ ಗೇಟು ಎಲ್ಲ ಬಿಟ್ಟು ಹೊರಗೆ ಬಂದಿಲ್ಲ. ನಾನು ಎದ್ದಿನ, ಹೊರಗೆ ಬಂದಿನ, ಅಷ್ಟು ನಿದ್ದೆ ಬಂದ್ರೆ ಅವನಿಗೆ ದೇವದೂತ ಬಂದು ಎಬ್ಬಿಸಿದ್ದು ಕೂಡ ಅವನಿಗೆ ಎಚ್ಚರಿಕೆ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಾಗಿತ್ತು ನನ್ನ ಜೀವಿತ ದೇವರಿಗೆ ಆತ ಏನ್ ಮಾಡ್ತಾನೋ ಮಾಡ್ತಾನೆ. ನಾ ಜೀವಿತ ಅದ್ಭುತವಾದ ಹಾಲತ್ ಬಂದು ದೇವರಿಗೆ ಕರ್ಕೊಂಡು ಹೋಗಿ ಹೊರಗಡೆ ಅಂತ ಕಳಿಸ್ತಾರೆ. ಅಷ್ಟು ನಿರ್ಮಲವಾದಂತ ಜೀವಿತ ಜೀವಿಸಬೇಕು. ಯಾವಾಗ ಪವಿತ್ರಾತ್ಮನ ಅಭಿಷೇಕ ಆದ್ಮೇಲೆ. ಚರಿತ್ರೆ ಹೇಳುತ್ತೆ, ಹೆಚ್ಚು ಕಡಿಮೆ ಪೇತ್ರನಿಗೆ 80 ವರ್ಷ ಆದಾಗ ಆ ದೇಶದ ಚಕ್ರವರ್ತಿ ಪೇತ್ರನ್ನ ತೆಗಿಬೇಕು, ಪ್ರಾಣ ತೆಗಿಬೇಕು ಅಂತ ಹೇಳಿ ಸೈನಿಕರನ್ನ ಕಳಿಸಿರ್ತಾನೆ. ಯಾವಾಗ ಸೈನಿಕ ತನ್ನ ಜೀವ ತೆಗಿತಾನೆ ಅಂತ ಗೊತ್ತಾದ ತಕ್ಷಣ ಓಡ್ತಾ ಇದ್ದಾನೆ ಯೆರೂಸಲೇಮನ್ನ ಬಿಟ್ಟು ಊರ ಹೊರಗಡೆ ತಪ್ಪಿಸ್ಕೊಂಡು ನೋಡ್ತಾನೆ, ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ. ಪೇತ್ರ ಜೀವ ಭಯ. ರಾತ್ರಿಯಲ್ಲಿ ಅಜ್ಜ ಓಡ್ತಾನೆ ಅರಣ್ಯದಲ್ಲಿ ಓಡ್ತಾ ಇದ್ದಾನೆ. ಯಾಕಂದ್ರೆ ಹಿಂದುಗಡೆ ಸೈನಿಕರು ಬರ್ತಾರೆ ಅಂತ ಭಯ ಆಯ್ತು ಅವನಿಗೆ, ಪ್ರಾಣ ಭಯ. ಒಂದು ದರ್ಶನ ಆಯ್ತು ಅವನಿಗೆ, ಎದುರಿಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ನೋಡ್ತಾನೆ ಯೇಸು ಸ್ವಾಮಿ ಎಲ್ಲೋಗ್ತಾ ಇದ್ವಿ? ಅಲ್ಲಿ ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡು ಮುರಿನ ಕಿರೀಟ, ರಕ್ತ ಸುರಿತಾ ಇದೆ, ಚಾಟಿ ಏಟು, ಕೊರಳುಗಳ ಏಟು ಹೊತ್ಕೊಂಡು ಬರ್ತಾ ಇದ್ದಾನೆ ಸ್ವಾಮಿ. ಎಲ್ಲೋಗ್ತಾನೆ ಸ್ವಾಮಿ? ದರ್ಶನ ಅವನಿಗೆ.
ಸ್ವಾಮಿ ಹೇಳ್ತಾರೆ, ಪೇತ್ರ, ನಿನಗೋಸ್ಕರ ಮತ್ತೊಂದು ಸಲ ನಾನು ಶಿಲುಬೆಗೆ ಸಾಯಕ್ಕೆ ಹೋಗ್ತಾ ಇದ್ದೇನೆ. ಅರ್ಥ ಆಯ್ತು ಅವನಿಗೆ. ಓಹೋ, ಸ್ವಾಮಿ ನನಗೋಸ್ಕರ ಶಿಲುಬೆ ಮೇಲೆ ಎಲ್ಲವನ್ನ ಬಿಟ್ಟು ಸತ್ತು ಹೋದ. ಅದೇ ಸ್ವಾಮಿಗೋಸ್ಕರ ಪ್ರಾಣ ಬಿಡಕ್ಕೆ ನಾನು ಭಯಪಟ್ಟು ಮತ್ತೆ ವಾಪಸ್ ಹೋಗ್ತಾ ಇದೆಯಲ್ಲ. ಸ್ವಾಮಿ ಮತ್ತೊಂದ್ಸಲ ಬೇಡ ಸ್ವಾಮಿ, ನನಗೋಸ್ಕರ ಮತ್ತೊಂದ್ಸಲ ಶಿಲುಬೆಗೆ ಹೋಗೋದು ಬೇಡ. ದರ್ಶನದಲ್ಲಿ ಅವ್ನ ಕಣ್ಣು ತೆರೆಯಿತು, ಡಿಸೈಡ್ ಆಗಿ ಮತ್ತೆ ವಾಪಸ್ ಬಂದ. ಬೆಳಿಗ್ಗೆ ಸುವಾರ್ತೆ ಸಾರ್ತಾ ಇದ್ದಾನೆ, ಮತ್ತೆ ಸೈನಿಕರು ಹಿಡ್ಕೊಂಡು ಹೋಗಿ ಅವನಿಗೆ ಶಿಲುಬೆ ಮರಣ. ವಯಸ್ಸಾದಂತ ಮನುಷ್ಯ, ಪೂರ್ತಿ ಮಳೆ ಹೋಗುದು, ಬಿಳಿ ಕೂದಲು, ಬಹಳ ಮುದುಕಾಗಿದ್ದಾನೆ. ಇದೊಂದು ಶಿಲುಬೆ ಹಾಕ್ಬೇಕು. ಹೇಳ್ತಾನೆ, ಒಂದು ರಿಕ್ವೆಸ್ಟ್, ನನಗೇನು ಮರಣ ಭಯ ಇಲ್ಲ ಇವಾಗ. ಒಂದು ರಿಕ್ವೆಸ್ಟ್. ಏನ್ ರಿಕ್ವೆಸ್ಟ್? ನನ್ನ ಏಸಪ್ಪನ ಕಾಲು ಎಲ್ಲಿತ್ತು ಅಲ್ಲಿ ನನ್ನ ತಲೆ ಇಡ್ರಿ. ನನ್ನ ಏಸಪ್ಪನ ಕಾಲು ಎಲ್ಲಿತ್ತು ಅಲ್ಲಿ ನನ್ನ ತಲೆ ಇಟ್ಟು ಶಿಲುಬೆ ಹಾಕ್ರಿ. ಅವನ ಇಷ್ಟದಂತೆ ಪೇತ್ರನ್ನ ತಲೆ ಕೆಳಗೆ ಹಾಕಿ ಶಿಲುಬೆ ಮೇಲೆ ಸತ್ತೋಗಿದೆ. ತಲೆ ಕೆಳಗ ವಯಸ್ಸಾದಂತ ವೃದ್ಧ ಒಂದು ಸ್ಥಳ ತನ್ನ ಹೊಟ್ಟೆ ಪಾಡಿಗೋಸ್ಕರ ಮತ್ತೆ ಬೆಸ್ತನಾಗಿ ಹೋದ. ಒಂದು ಸಲ ಪ್ರಾಣ ಭಯಕ್ಕೋಸ್ಕರ ಸರ್ವೇಟೊಂದಿಗಿಂತ ಭಯಪಟ್ಟು ಯೇಸು ಸ್ವಾಮಿನ ಅಲ್ಲಗಳೆದಂತವನು, 2-3 ಸಲ ಅಲ್ಲಗಳೆದಂತ ವ್ಯಕ್ತಿ. ಪವಿತ್ರಾತ್ಮನ ಅಭಿಷೇಕ ಆದ ಮೇಲೆ ಅವನಿಗೆ ಯಾವುದು ಲೆಕ್ಕಕ್ಕೆ ಬರಲಿಲ್ಲ. ಸ್ಥಾನ, ಮಾನ, ಪ್ರತಿಷ್ಠೆಗಳು ಯಾವುದು ಲೆಕ್ಕಕ್ಕೆ ಬರಲಿಲ್ಲ. ಜೀವಿಸುವುದಾದರೆ ಕ್ರಿಸ್ತನಿಗಾಗಿ, ಸಾವಾದರೆ ನನಗದು ಲಾಭವೇ. ತಲೆ ಕೆಳಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಡ್ತಾ ಪೇತ್ರ. ಹಂಗೆ ಹೇಳ್ತಾ ಇದ್ರೆ ಬಹಳಷ್ಟು ಇದಾವೆ. ಅನುಮಾನದ ತೋಮ ಇವತ್ತಿಗೂ ಮದ್ರಾಸಲ್ಲಿ ಆತನ ಅಲ್ಲಿ ಸಮಾಧಿ ಇದೆ. ಆತನ ಈಟಿಯಿಂದ ತಿವಿದುಕೊಳ್ತಾರೆ. ಆ ಗದಿಯಲ್ಲಿ ಇನ್ನೂ ಆತನ ಈಟಿಯಿಂದ ತಿವಿದಂತ ಒಂದು ರಂಧ್ರ ಇದೆ. ನಾನು ನೋಡಿದ್ದೀನಿ ಅದನ್ನ, ತೋಮನ ಉಗುರುಗಳನ್ನು ನೋಡಿದ್ದೀನಿ. ಅಲ್ಲಿ ಥೋಮಸ್ ಅಂತ ಇದೆ ಚೆನ್ನೈನಲ್ಲಿ. ವಿಚಿತ್ರವಾದಂತ ಪ್ರಾಣ ತ್ಯಾಗ ಮಾಡಿದ್ರು. ನಾವು ಪ್ರಾರಂಭ ಮಾಡಿದ್ದು, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕು. ಸ್ವಾಮಿ ಹೇಳಿದ, ನೀವು ದೀಪಗಳು ಈ ಲೋಕಕ್ಕೆ ಬೆಳಕು. ಮತ್ತು ನಿನ್ನಿಂದ ನಿನ್ನ ಜೊತೆಯ ಸಹೋದರ ಸಹೋದರಿಯರಿಗೆ ಬೆಳಕನ್ನ ಕೊಡ್ತಾ ಇದೆಯಾ? ಪ್ರಶ್ನೆ ಮಾಡ್ಕೋ. ನಿನ್ನಿಂದ ಈ ಲೋಕದ ಜನರಿಗೆ ಬೆಳಕನ್ನ ಕೊಡ್ತಾ ಇದೆಯಾ? ಪ್ರಶ್ನೆ ಮಾಡ್ಕೋ. ನೀನು ದೀಪ ಉರಿತಾ ಇದೆ ಅಂತ ನೀನು ಏನಾದ್ರು ಹೇಳೋದಾದ್ರೆ, ನೀನು ದೀಪ ಸ್ತಂಭದ ಮೇಲೆ ಇದೆಯಾ ಅಥವಾ ನೀರಿನ ಒಳಗಡೆ ಇದೆಯೋ? ಪ್ರಶ್ನೆ ಮಾಡ್ಕೋ. ನಾನು ದೀಪ, ನಾನು ವಿಶ್ವಾಸಿ, ನಾನು ಇರುವಾತನೇ ಸಭೆ ಸದಸ್ಯ, ಅವೆಲ್ಲವೂ ಸರಿ. ಆದ್ರೆ ನಿನ್ನ ಬೆಳಕು ಯಾವ ರೀತಿಯಲ್ಲಿದೆ? ನಾನು ಕೇವಲ 3 ಬಗ್ಗೆ ಮಾತ್ರ ಮಾತಾಡಿದೆ ಅಷ್ಟೇ. ಜಗದೈನ ಮಕ್ಕಳ ಬಗ್ಗೆ ಹೇಳಿದೆ, ಮತ್ತೆ ಪೇತ್ರನ ಬಗ್ಗೆ ಹೇಳಿದೆ, ಯಾಕೋಬ ಮತ್ತೆ ಇಸ್ಕರಿಯೋತನ ಬಗ್ಗೆ ಹೇಳಿದೆ. ಇನ್ನು ಬಹಳ ಜನ ಇದ್ದಾರೆ. ಇನ್ನು 9 ಜನರ ಬಗ್ಗೆ ಹೇಳ್ಬೇಕು. ಹೇಳ್ತಾ ಹೋಗುವಂತೆಲ್ಲ ಆಗುತ್ತೆ. ಇಲ್ಲಿಗೆ ಮುಗಿಸ್ತೇನೆ. ನೀನು ಯಾವ ರೀತಿ ಜೀವಿಸ್ತಾ ಇದೆ? ನಿನ್ನ ದೇಹಕ್ಕೆ ಮಹಿಮೆ ತರುವಂತ ರೀತಿಯಲ್ಲಿ ಜೀವಿಸ್ತಾ ಇದೆಯಾ ಅಥವಾ ಪಾಪಕ್ಕೆ ನಿನ್ನ ದೇಹವನ್ನು ಒಪ್ಪಿಸಿಕೊಟ್ಟು ಶಾಪಗ್ರಸ್ತ ಜೀವಿತ ಜೀವಿಸ್ತಾ ಇದೆಯಾ? ನೀನಿರುವಂತ ಸಭೆಯಲ್ಲಿ ಮಹಿಮೆಕರ ಜೀವನ ಜೀವಿಸ್ತಾ ಇದೆಯಾ ಅಥವಾ ಇರುವಂತ ಸಭೆಯಲ್ಲಿ ಶಾಪಗ್ರಸ್ತ ಜೀವನ ಜೀವಿಸ್ತಾ ಇದೆಯಾ? ನೀನಿರುವಂತ ಸ್ಥಳದಲ್ಲಿ, ನೀನಿರುವಂತ ಕುಟುಂಬದಲ್ಲಿ ನಿನ್ನ ಮಹಿಮೆಕರವಾದ ಜೀವಿತ ಜೀವಿಸ್ತಾ ಇದೆಯಾ ಅಥವಾ ಕುಟುಂಬದಲ್ಲಿ ಇವನು ಯಾಕಾದ್ರೂ ಹುಟ್ಟೇನಪ್ಪ? ನೀನು ಕೆಲಸ ಮಾಡುವಂತ ಸ್ಥಳದಲ್ಲಿ ಮಹಿಮೆಕರವಾದ ಜೀವಿತ ಜೀವಿಸ್ತಾ ಇದೆಯಾ? ಇಲ್ಲ ಅವರ ಜೊತೆಗೆ ಈ ಜೋರಾಗಿ ಜೀವನ ಮಾಡ್ತಾ ಇದೆಯಾ? ನೀನು ಪ್ರಶ್ನೆ ಮಾಡ್ಕೋ. ಆತನ ವಾಕ್ಯದ ಬೆಳಕಿನ ನಿಂತಾಗ ನಮ್ಮಲ್ಲಿ ಎಲ್ಲಿ ಕತ್ತಲೆ ಇದೆ ಆತನ ತೋರಿಸ್ಕೊಡ್ತಾನೆ. ತಿದ್ದಿಕೊಳ್ಳುವಂಥದ್ದು ನಮ್ಮ ಕೆಲಸ. ಪ್ರಾರ್ಥನೆ ಮಾಡಬೇಕನ್ನು ಮುಚ್ಚಿ. ಹಲ್ಲೆಲೂಯಾ.